ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಗುರುವನಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಗುರುವನಾಗಿ ಅವ್ರು ಏನ್ ಮಾಡ್ತಾರೆ? ಅವರು ನಮ್ಮನ್ನ ಕಾಯ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯ ಗುರುವನಾಗಿ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಒಳ್ಳೆಯ ಗುರುವನಾಗಿ ಅವರು ನಮ್ಮನ್ನ ಕಾಯುತ್ತಾರೆ. ಅದಕ್ಕಾಗಿ ಅವರಿಗೆ ಸ್ತೋತ್ರ. ಸಹಜವಾಗಿ ಒಬ್ಬ ಕುರುಬ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಕುರಿಗಳನ್ನ ಕರ್ಕೊಂಡು ಬಯಲಿಗೆ ಹೋಗಿ ಅವುಗಳನ್ನ ಮೇಯಿಸ್ತಾನೆ. ಅದನ್ನ ಮೇಯಿಸ್ತಾ ಇರೋ ಸಮಯದಲ್ಲಿ ಅವನ್ ಏನ್ ಮಾಡ್ತಾನೆ? ಅವ್ನು ಮೇಯಿಸ್ತಾ ಇರೋ ಸಮಯದಲ್ಲಿ ಅವುಗಳನ್ನ ಮೇಯಿಸುವುದರೊಟ್ಟಿಗೆ ಆ ಕುರಿಗಳನ್ನ ಅವನು ಕಾಯ್ತಾನೆ. ಅವನ ಉದ್ದೇಶ ಬಯಲಿಗೆ ಕರ್ಕೊಂಡು ಹೋಗಿ ಸುಮ್ಮನೆ ಮೇಯಿಸೋದಲ್ಲ, ಮೇಯಿಸೋದ್ರ ಜೊತೆಗೆ ಕಾಯೋದು ಸಹ ಇರುತ್ತೆ. ಆಗ ಕುರುಬ ಏನ್ ಮಾಡ್ತಾನೆ? ಕುರಿಗಳನ್ನ ಬಯಲಿಗೆ ಕರ್ಕೊಂಡು ಹೋಗಿ ಅವುಗಳನ್ನ ಹುಲ್ಲುಗಾವಲುಗಳಲ್ಲಿ ಮೇಯಲಿಕ್ಕೆ ಅಂತ ಬಿಟ್ಟು ಅವ್ರೇನ್ ಮಾಡ್ತಾನೆ? ಅಲ್ಲೇ ಹತ್ತಿರದಲ್ಲಿ ಎಲ್ಲಾದ್ರೂ ಇರ್ತಾನೆ. ಒಂದು ವೇಳೆ ಯಾವ್ದಾದ್ರು ನರಿನೋ, ಇಲ್ಲಾಂದ್ರೆ ಯಾವ್ದಾದ್ರು ಹುಲಿನೋ, ಇಲ್ಲ ಚಿರತೆನೋ, ಇಲ್ಲಾಂದ್ರೆ ಯಾವ್ದಾದ್ರು ಕರಡಿನೋ, ಸಿಂಹನೋ, ಏನೋ ಒಂದು ದುಷ್ಟ ಮೃಗ ಆ ಕುರಿನ ಹಿಡಿಬೇಕು ಅಂತ ಆ ಹಿಂಡಿನ ಕಡೆಗೆ ಒಂದು ವೇಳೆ ಬರುವಂತ ತನಗೆ ಗೊತ್ತಾದ್ರೆ ಅವ್ರೇನ್ ಮಾಡ್ತಾನೆ? ಬಂದು ಅದನ್ನ ಒಡೆದು ಓಡಿಸಿ ಆ ಕುರಿಗಳನ್ನ ಕಾಪಾಡ್ತಾನೆ. ಆಗ ಆ ಕುರುಬ ಏನ್ ಮಾಡ್ತಾನೆ? ಅಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಇರ್ತಾನೆ. ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಒಂದು ಮರ ಇರುತ್ತೆ, ಆ ಮರದ ನೆರಳಲ್ಲಿ ಕುತ್ಕೊಂಡು ಕುರಿಗಳನ್ನ ನೋಡ್ಕೊಂತಾ ಇರ್ತಾನೆ. ಇಲ್ಲ ಅಲ್ಲೇ ಯಾವ್ದಾದ್ರು ಒಂದು ಬಂಡೆ ಏನಾದ್ರು ಇರುತ್ತೆ, ಆ ಬಂಡೆ ನೆರಳಲ್ಲಿ ಎಲ್ಲಾರು ಕುತ್ಕೊಂಡು ಕುರಿಗಳ ಕಡೆಗೆ ನೋಡ್ಕೊಂಡು ಅವ್ರು ಇರ್ತಾರೆ. ಒಂದ್ ವೇಳೆ ಯಾವ್ದಾದ್ರು ದುಷ್ಟಜೀವಿ ಬರ್ತಾ ಇದೆ, ಅದ್ರ ಹತ್ರಕ್ಕೆ ಅದಕ್ಕೆ ಅಪಾಯ ಸಂಭವಿಸ್ತಾ ಇದೆ ಅಂತ ತನಗೆ ಗೊತ್ತಾಗಿದ ತಕ್ಷಣ ಅವ್ನು ಬಂದು ಅವುಗಳಿಂದ ತನ್ನನ್ನು ತಪ್ಪಿಸಿ ಕಾಪಾಡ್ತಾರೆ. ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಒಳ್ಳೆ ಕುರುಬನಾಗಿ ಅವರು ನಮ್ಮನ್ನ ಮೇಯಿಸ್ತಾರೆ, ಅದರೊಟ್ಟಿಗೆ ನಮ್ಮನ್ನ ಅವರು ಕಾಪಾಡ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮ್ಮನ್ನ ಕಾಪಾಡುವಾತನಾಗಿ ಇದ್ದಾನೆ. ಒಂದು ವೇಳೆ ನಿಮ್ಗೆ ಅನಿಸ್ಬೋದು, ಅಯ್ಯೋ ಇವ್ರು ನಮ್ಮನ್ನು ಬಿಟ್ಬಿಟ್ಟು ಮೇಯಿಸೋದಕ್ಕೆ ಎಲ್ಲೋ ಹೋಗ್ಬಿಟ್ಟಿದಾರಲ್ಲಪ್ಪ ಅಂತ. ಕುರಿಗಳಿಗೆ ಅನಿಸ್ಬೋದು, ಮೇಯ್ತಾ ಇರುವಾಗ ನಮ್ಮ ಕುರುಬ ಬಂದ್ರು ಎಲ್ಲರೂ ಗೊತ್ತಿಲ್ವಲ್ಲಪ್ಪ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಕುರಿಗಳಿಗೆ ಕುರುಬ ಎಲ್ಲಿದ್ದಾನೆ ಅಂತ ಕಾಣಿಸ್ತಾ ಇರ್ಬೋದು, ಆದ್ರೆ ಕುರುಬ ಕುರಿಗಳನ್ನ ನೋಡ್ತಾನೆ ಇರ್ತಾನೆ. ಕುರಿಗಳು ಅವಪಾಡುವ ಮೈತಾ ಇರುತ್ತೆ, ಎಲ್ಲ ಕುರುಬ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಯಾರು ಹೋದ್ರೆ ಏನಪ್ಪ ನಮ್ ಕತೆ ಇವಾಗ ಅಂತ ಒಳ್ಳೆ ಅನ್ಕೊಬಹುದು. ಕುರಿಗಳಿಗೆ ಕುರುಬ ಎಲ್ಲಿದ್ದಾನೆ ಅಂತ ಕಾಣಿಸಿಲ್ಲ ಅಂದ್ರೂ ಕುರುಬ ಎಲ್ಲಿರ್ತಾನೋ ಅಲ್ಲಿಂದನೇ ಕುರಿಗಳನ್ನ ನೋಡ್ತಾನೆ ಇರ್ತಾನೆ. ಹಲ್ಲೆಲೂಯಾ. ಆಗ ಒಂದ್ ವೇಳೆ ಯಾವ್ದಾದ್ರು ಹುಲಿನೋ, ಚಿರತೆನೋ, ಮತ್ತೊಂದು ಯಾವ ಪ್ರಾಣಿ ಬಂದ್ರೆ ಅವನ ಹಂಗೆ ಬಂದು ಅವುಗಳನ್ನ ಕಾಪಾಡ್ತಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನನಗೆ ನಿಮಗೆ ಕಾಣಿಸ್ತಾನೆ ಇರ್ಬೋದು. ಅನೇಕ ಸಮಯ ಅಯ್ಯೋ ದೇವರೇ ನೀನು ಎಲ್ಲಿದೀಯಪ್ಪ ಸ್ವಾಮಿ ಅನ್ನೋ ಪರಿಸ್ಥಿತಿ ನಾವು ಬರಬಹುದು. ನಿಮಗೆ ಅವರು ಕಾಣಿಸಿಲ್ಲ ಅಂದ್ರು ಅವರು ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ಹಲ್ಲೆಲೂಯಾ. ನಿಮ್ಮ ಕಣ್ಣಿಗೆ ಅವ್ರು ಕಾಣಿಸದೇ ಇರಬಹುದು, ಆದ್ರೆ ಅವರ ಕಣ್ಣುಗಳು ನಮ್ಮನ್ನ ನೋಡುತ್ತಲೇ ಇರ್ತವೆ. ಅವರು ನಮಗೆ ಸಮೀಪವಾಗಿ ಇದ್ದಾರೆ, ಅವರು ನಮಗೆ ಹತ್ತಿರವಾಗಿ ಇದ್ದಾರೆ, ಅವರು ನಮಗೆ ದೂರವಾದವರಲ್ಲ. ಹಲ್ಲೆಲೂಯಾ. ಕುರುಬ ಕುರಿಗಳನ್ನ ಮೇಯಲಿಕ್ಕೆ ಅಂತ ಬಿಟ್ಟುಬಿಟ್ಟು ಅವನೆಲ್ಲ ಹೊರಟೋಗ್ಬಿಡಲ್ಲ, ಆ ಮೇಯ್ಕೊಂಡು ಬರ್ಲಿ ಅಂತ ಅನ್ಬಿಟ್ಟು. ಆದ್ರೆ ಅವನು ಅವುಗಳಿಗೆ ಹತ್ತಿರದೇ ಇರ್ತಾನೆ. ಅಲ್ಲೇ ಎಲ್ಲೋ ಒಂದು ಮರದ ಹತ್ರ, ಒಂದು ಗಿಡದ ಹತ್ರ, ಅಲ್ಲೇ ಎಲ್ಲ ಒಂದು ಬಂಡೆ ಹತ್ರ, ಅದರ ಒಂದು ಗುಡಿಸಿದ್ರ ಆ ಗುಡಿಸಿನ ಹತ್ರ ಎಲ್ಲೋ ಇರ್ತಾನೆ. ಕುರಿಗಳು ಎಲ್ಲಿದ್ದಾವೆ, ಎಲ್ಲಿ ಮೇಯ್ತಾ ಇದ್ದಾವೆ, ಯಾವ ಕಡೆ ಹೋಗ್ತಾ ಇದ್ದಾವೆ, ಅವಿರೋ ಜಾಗದಲ್ಲಿ ಗಮನಿಸ್ತಾನೆ ಇರ್ತಾನೆ. ಅವುಗಳಿಗೊಂದು ಅಪಾಯ ಎದುರಾಯ್ತು ಅನ್ನೋ ಸಮಯದಲ್ಲಿ ನಾನು ಬಂದು ಅವುಗಳನ್ನ ಕಾಪಾಡ್ತಾನೆ. ಆಗ ಕುರುಬ ಏನ್ ಮಾಡ್ತಾನೆ? ಕುರುಬ ಕುರಿಗಳನ್ನ ಕಾಪಾಡುವಂತನಾಗಿರ್ತಾನೆ. ಕುರುಬನ ಹತ್ರ ಏನಿರುತ್ತೆ? ಒಂದು ಕೋಲ್ ಇರುತ್ತೆ. ಆ ಕೋಲ್ನ ಕುರುಬ ಏನಕ್ಕೋಸ್ಕರ ಇಟ್ಕೊಂಡಿರ್ತಾನೆ? ಒಂದು ಕುರುಬ ಕೋಲ್ನ ಇಟ್ಕೊಂಡಿರೋದಕ್ಕೆ ತುಂಬಾ ಕಾರಣಗಳಿದೆ. ಅದ್ರಲ್ಲಿ ಒಂದು ಕಾರಣ ಏನಂತಂದ್ರೆ, ಒಂದು ವೇಳೆ ಈ ಕುರಿಗಳಿಗೆ ವಿರುದ್ಧವಾಗಿ ಯಾವುದೋ ಒಂದು ದುಷ್ಟ ಮೃಗ ಬಂತು ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಹೋರಾಡಿ ಅದಕ್ಕೆ ಹೊಡೆದು ಭಯ ಇಡಿಸಿ ಅದನ್ನ ಓಡಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ಕೋಲನ್ನ ನಾನು ಯಾವಾಗಲೂ ಸಹ ಹತ್ತಿರದಲ್ಲೇ ಇಟ್ಕೊಂಡಿರ್ತಾನೆ. ಅವುಗಳ ಮುಖಾಂತರ ಅವನು ಕುರಿಗಳಿಗೋಸ್ಕರವಾಗಿ ಹೋರಾಡಿ ಅವುಗಳನ್ನ ಓಡಿಸಿ ಕುರಿಗಳನ್ನ ಕಾಪಾಡುವಾತನಾಗಿ ಇರ್ತಾನೆ. ಇದೇ ರೀತಿಯಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಗುರುತನಾಗಿ ನಮ್ಮನ್ನ ಕಾಯುವಾತನಾಗಿ ಅವರಿರ್ತಾರೆ. ನಮಗೆ ವಿರುದ್ಧವಾಗಿ ಯಾವುದೇ ದುಷ್ಟ ಮೃಗಗಳು ಬಂದು ನಮಗೆ ಅಪಾಯ ಒಡ್ಡಬೇಕು ಅಂತ ಇರುವಂತಹ ಸಮಯದಲ್ಲಿ ಆತನು ನಮಗೋಸ್ಕರವಾಗಿ ಹೋರಾಡಿ ಅವುಗಳನ್ನ ಜಯಿಸಿ ಅವುಗಳನ್ನ ಓಡಿಸಿ ನಮ್ಮನ್ನ ಆತನು ಕಾಪಾಡುವಾತನಾಗಿ ಇರ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಒಳ್ಳೆಯ ಗುರುವನು. ಆತನು ನಮ್ಮ ಒಳ್ಳೆಯ ಗುರುವನಾಗಿ ನನ್ನನ್ನ ನಿಮ್ಮನ್ನ ಅವರು ಕಾಪಾಡ್ತಾರೆ. ಅದಕ್ಕಾಗಿ ಅವರಿಗೆ ಸ್ತೋತ್ರ, ಅವರಿಗೆ ಮಹಿಮೆಯಾಗುತ್ತೆ. ಕುರಿಗಳಿಗೆ ಅಪಾಯ ಬರುತ್ತೆ. ಕುರಿಗಳಿಗೆ ಯಾವ ತರ ಅಪಾಯ ಬರುತ್ತೆ? ಒಂದು ಚಿರತೆನೋ, ಇಲ್ಲಾಂದ್ರೆ ಒಂದು ಹುಳಿನೋ, ಒಂದು ತೋಳನೋ, ಮತ್ತೊಂದು ಯಾವುದೊಂದು ದುಷ್ಟ ಮೃಗ ಬಂದು ಅದನ್ನ ಬಗೆದು ಹಾಕೋದಕ್ಕೆ ಅವಕಾಶ ಇರುತ್ತೆ. ಅಂತ ಅಪಾಯ ಅವುಗಳಿಗೆ ಬರುತ್ತೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸುವಂತ ನನಗೆ ನಿಮಗೆ ಎಂತ ಅಪಾಯ ಬರುತ್ತೆ? ಆ ಕುರಿಗಳಿಗೆ ದುಷ್ಟ ಮೃಗಗಳಿಂದ ಅಪಾಯ ಬರುವಾಗ ಕುರುಬ ಹೋಗಿ ಕಾಪಾಡ್ತಾನೆ. ಈಗ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನು. ಆತನು ಒಳ್ಳೆಯ ಕುರುಬನಾಗಿ ನಮ್ಮನ್ನ ಕಾಪಾಡ್ತಾನೆ, ನಮ್ಮನ್ನ ಕಾಯ್ತಾನೆ. ಆದ್ರೆ ಆತ ನಮ್ಮನ್ನ ಕಾಪಾಡ್ತಾನೆ, ಕಾಯ್ತಾನೆ ಅಂದ್ರೆ ಅರ್ಥ ಏನು?
ನಮಗೆ ಏನೋ ಅಪಾಯ ಬರೋದಕ್ಕೆ ಅವಕಾಶ ಇದೆ ಅಂತ ಅರ್ಥ. ನಮಗೆ ಯಾವ್ದು ಅಪಾಯ ಬರೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಅವ್ರು ನಮ್ಗೆ ಕಾಯ್ಬೇಕಾದ್ರೆ ಅಗತ್ಯ ಇದೆಯಾ? ಅಗತ್ಯ ಇಲ್ಲ. ಆಗ ಗುರಿಗಳಿಗೆ ದುಷ್ಟ ಜೀವಿಗಳಿಂದ ಅಪಾಯ ಬರುತ್ತೆ. ಆದ್ರೆ ನನಗೆ ನಿಮಗೆ ಯಾವ ಅಪಾಯ ಇದೆ? ಯೇಸು ಕ್ರಿಸ್ತನು ಒಳ್ಳೆಯ ಗುರುವನಾಗಿ ನಮ್ಮನ್ನ ಯಾವುದರಿಂದ ಕಾಯ್ಬೇಕಾಗಿರುವಂತ ಅಗತ್ಯ ಇದೆ. ನನಗೆ ನಿಮಗೆ ಯಾವ ಅಪಾಯ ಇದೆ ಅಂತಂದ್ರೆ 2 ರೀತಿಯ ಅಪಾಯ ಇದೆ. ಒಂದು ಆತ್ಮೀಯವಾದ ಲೋಕದಿಂದ ಬರುವಂತ ಅಪಾಯ, ಇನ್ನೊಂದು ನಾವಿರುವಂತ ಈ ಶಾರೀರಿಕವಾದ ಲೋಕದಿಂದ ಬರುವಂತ ಅಪಾಯ. ಈ 2 ರೀತಿಯ ಅಪಾಯಗಳಿಂದಲೂ ಯೇಸು ಕ್ರಿಸ್ತನು ನಮ್ಮನ್ನ ಕಾದುಕೊಳ್ತಾರೆ. ಹಲ್ಲೆಲೂಯಾ. ಆಗ ಮೊದಲಾಗಿ ಆತ್ಮೀಯ ಲೋಕದಿಂದ ನಮಗೆ ವಿರುದ್ಧವಾಗಿ ಬರುವಂತಹ ಅಪಾಯಗಳು ಯಾವುದು? ನಾವು ಸಹಜವಾಗಿ ನಮಗೆ ಕಣ್ಮುಂದೆ ಒಂದು ಲೋಕ ಇದೆ. ಏನು? ಬೆಟ್ಟ, ಗುಡ್ಡ, ಮರ, ಮನುಷ್ಯರು, ಬೇರೆ ಬೇರೆ ಜೀವ ಜಂತುಗಳು, ಪ್ರಾಣಿಗಳು, ಸಕಲ ಸೃಷ್ಟಿ ಎಲ್ಲ ಇದೆ. ಇದು ನಮ್ಮ ಕಣ್ಣಿಗೆ ಕಾಣಿಸುವಂತ ಒಂದು ಲೋಕ. ಆದ್ರೆ ಈ ಲೋಕದಲ್ಲಿ ಇದು ಮಾತ್ರ ಅಲ್ಲದ ನಮ್ಮ ಕಣ್ಣಿಗೆ ಕಾಣಿಸದಿರುವಂತ ಇನ್ನೊಂದು ಲೋಕ ಕೂಡ ಇದೆ. ಆ ಲೋಕ ಯಾವುದು ಅಂತಂದ್ರೆ ಆತ್ಮೀಯ ಲೋಕ. ಆ ಲೋಕ ಸಹಜವಾಗಿ ಒಂದು ಮನುಷ್ಯನಿಗೆ ಯಾವಾಗ ಕಾಣಿಸುತ್ತೆ ಅಂತಂದ್ರೆ ಅವನು ಆತ್ಮೀಯ ಲೋಕಕ್ಕೆ ಸೇರಿ ಹೋದ್ಮೇಲೆ ಕಾಣಿಸೋದು. ಹಾಗಂತಂದ್ರೆ ಅವನು ಸತ್ತೋದ್ಮೇಲೆ, ಮನುಷ್ಯ ಸತ್ತೋದ್ಮೇಲಿಂದ ಅವನ ಶರೀರ ಮಣ್ಣಾಗಿ ಹೋಗುತ್ತೆ, ಆದ್ರೆ ಅವನ ಆತ್ಮ ಜೀವಂತವಾಗಿರುತ್ತೆ. ಅವನು ಮರಣ ಹೊಂದಿದ ನಂತರ ಅವನ ಆತ್ಮದಲ್ಲಿ ಆತ್ಮೀಯ ಲೋಕವನ್ನ ಕಾಣ್ತಾನೆ. ಅಲ್ಲಿವರೆಗೂ ಕೂಡ ಅದು ಕಾಣಿಸೋದಿಲ್ಲ. ಅಲ್ಲಿವರೆಗೂ ನಾವು ಶರೀರದಲ್ಲಿರುವಾಗ ನಮಗೆ ಬರೀ ಕಣ್ಮುಂದಿರೋ ಶಾರೀರಿಕವಾದ ಲೋಕ ಮಾತ್ರ ನಮಗೆ ಕಾಣಿಸುತ್ತೆ. ಆದ್ರೆ ಕೆಲವರು ಸರಿ ದೇವರು ಕೆಲವರ ಆತ್ಮೀಯ ಕಣ್ಣುಗಳನ್ನು ತೆರೆದಾಗ ಆತ್ಮೀಯ ಲೋಕ ಕೂಡ ಅವ್ರಿಗೆ ಕಾಣಿಸುತ್ತೆ. ಆಗ ಈ ಲೋಕದಲ್ಲಿ ನಾವು ನೋಡುವಂತ ಲೋಕ ಅಲ್ಲದ ನಾವು ನೋಡೋದಕ್ಕೆ ಆಗದಿರುವಂತ ಮತ್ತೊಂದು ಆತ್ಮೀಯವಾದ ಲೋಕ ಇದೆ. ಆ ಆತ್ಮೀಯ ಲೋಕದಲ್ಲಿ ದೇವರಿದ್ದಾರೆ, ದೇವದೂತರುಗಳಿದ್ದಾರೆ, ಪರಿಶುದ್ಧವಂತರಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕಡೆಯಲ್ಲಿ ಸೈತಾನನು ಅವನ ದೂತರುಗಳಿದ್ದಾರೆ. ಆಗ ನನಗೆ ನಿಮಗೆ ಆತ್ಮೀಯ ಲೋಕದಿಂದ ಬರುವಂತ ಅಪಾಯ ಯಾವುದು ಅಂತಂದ್ರೆ ಸೈತಾನನು ಅವನ ದೂತರುಗಳು. ಅವರೇನ್ ಮಾಡ್ತಾರೆ? ನಮಗೂ ವಿರುದ್ಧವಾಗಿ ಅಪಾಯಗಳನ್ನ ತಂದು ಒಡ್ಡಬೇಕಂತ ಹೋರಾಡ್ತಾನೆ ಇರ್ತಾರೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹರೂಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಈ ವಾಕ್ಯ ಹೇಳದಂತಂದ್ರೆ ಸೈತಾನ್ ಕೆಲಸ ಏನಂತಂದ್ರೆ ಅವನು ಗರ್ಜಿಸುವ ಸಿಂಹರೂಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಸುದ್ದಿ ತಿರುಗಾಡ್ತಾ ಇರ್ತಾನೆ. ಅವನಿಗೆ ಅವಕಾಶ ಸಿಗುವಾಗ ಅವನು ನುಂಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಿಂದ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆಯಾಗಿರಿ ಅಂತ ದೇವರ ವಾಕ್ಯ ನಾವು ಹೇಳಿದ್ರೆ, ಆಗ ಇಲ್ಲಿ ವಾಕ್ಯ ಹೇಳೋದು ಅವನು ಗರ್ಜಿಸುವ ಸಿಂಹರೂಪಾದಿಯಲ್ಲಿ ನುಂಗಾಕ್ಬೇಕಂತ ಅವನು ಸುದ್ದಿ ತಿರುಗಾಡ್ತಾ ಇರ್ತಾನೆ ಅಂತ ಹೇಳಿ. ಅದ್ ಮಾತ್ರ ಅಲ್ಲ, ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತಂದ್ರೆ ಕಳ್ಳ ಕದ್ದುಕೊಳ್ಳೋದಕ್ಕೆ ಬರ್ತಾನೆ, ಕೊಯ್ಯೋದಕ್ಕೆ ಬರ್ತಾನೆ, ಹಾಳು ಮಾಡೋದಕ್ಕೆ ಬರ್ತಾನೆ. ಇದಕ್ ಬಿಟ್ರೆ ಅವನು ಮತ್ತೆ ಬೇರೆ ಏನಕ್ಕೂ ಸಹ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಇಲ್ಲಿ ಸೂಚಿಸಿದಂತ ಆ ಕಳ್ಳ ಯಾರು ಅಂತಂದ್ರೆ ಸೈತಾನ. ಅವನು ನಮ್ಮ ಹತ್ರ ಏನಕ್ಕೋಸ್ಕರ ಬರ್ತಾನೆ? ಅವನು ನಮ್ಮ ಹತ್ರ ಬರೋದು ನಮ್ಮ ಹತ್ರ ಇರೋದನ್ನ ಕದ್ದುಕೊಳ್ಳೋದಕ್ಕೆ, ಕೊಯ್ಯೋದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೋಸ್ಕರ ಸೈತಾನ ಏನ್ ಮಾಡ್ತಾನೆ? ನಮ್ಮ ಬಳಿಗೆ ಬರ್ತಾನೆ ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಇದು ಮಾತ್ರ ಅಲ್ಲ, ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ಜೀವಿಸುವಂತ ನಾವು ಏನೆಲ್ಲದರ ಮೇಲೆ ಹೋರಾಟವನ್ನು ಮಾಡ್ತೇವೆ ಅಂತ ಇಲ್ಲಿ ಪೌಲನು ಬರೀತಾನೆ. ನಮಗೆ ಏನೆಲ್ಲದರ ಮೇಲೆ ಹೋರಾಟ ಇದೆ? ಕೇವಲ ಮನುಷ್ಯರ ಮೇಲೆ ಅಲ್ಲ, ಕೇವಲ ಗಂಡಂದ್ರು ಹೆಂಡತಿರ ಮೇಲೆ ಹೋರಾಟ ಮಾಡೋದಲ್ಲ, ಹೆಂಡತಿದ್ರು ಗಂಡದ್ರ ಮೇಲೆ ಹೋರಾಟ ಮಾಡೋದಲ್ಲ, ಮನೆಯಲ್ಲಿ ಒಬ್ರಿಗೊಬ್ರು ಹೋರಾಟ ಮಾಡ್ಕೊಡೋದಲ್ಲ. ಇದನ್ನ ಮೀರಿದಂತ ಬೇರೊಂದು ಹೋರಾಟ ನಮಗಿದೆ. ಆ ಹೋರಾಟ ಯಾವುದು ಅಂತಂದ್ರೆ ಇಲ್ಲಿ ಪೌಲನು ಬರೆಯೋದು, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಮನುಷ್ಯರ ಜೊತೆ ಮಾತ್ರ ಅಲ್ಲ ನಮಗೆ ಗಲಾಟೆ. ನಮಗೆ ಇನ್ನೊಂದು ದೊಡ್ಡ ಶತ್ರುಗಳಿದ್ದಾರೆ. ಯಾರು ಅಂತಂದ್ರೆ ರಾಜತ್ವಗಳು, ಅಧಿಕಾರಗಳು, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳು, ಲೋಕಾಧಿಪತಿಗಳು, ಇವುಗಳ ಮೇಲೆ ನಾವು ಹೋರಾಟ ಮಾಡುವವರಾಗಿದ್ದೇವೆ ಅಂತ ಪೌಲನು ಬರೀತಾನೆ. ಆಗ ಇವರೆಲ್ಲ ಯಾರು ಅಂತಂದ್ರೆ ಸೈತಾನನ ಸಂಗಡಿಗರು, ಸೈತಾನನ ದೂತರು. ಇವರು ಲೋಕಾಧಿಪತಿಗಳಾಗಿ, ಆಳ್ವಿಕೆ ಮಾಡುವಂತವರುಗಳಾಗಿ, ಅಧಿಕಾರದಲ್ಲಿ ಇಟ್ಟುಕೊಂಡು ಅವರು ಆಕಾಶ ಮಂಡಲದಲ್ಲಿ ತಮ್ಮ ಸೇನೆಗಳನ್ನ ಇಟ್ಟುಕೊಂಡು ಅವರು ನಮ್ಮ ವಿರುದ್ಧವಾಗಿ ಹೋರಾಡುವಂತವರುಗಳಾಗಿರ್ತಾರೆ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಅವರಿಗೆ ವಿರುದ್ಧವಾಗಿ ಹೋರಾಡುವಂತವರಾಗಿರ್ತೀವಿ, ಅವರು ನಮಗೆ ವಿರುದ್ಧವಾಗಿ ಹೋರಾಡುವಂತವರುಗಳಾಗಿ ಇರ್ತಾರೆ. ಆಗ ಈ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣದಿರುವಂತ ಮತ್ತೊಂದು ಲೋಕ ಇದೆ.
ಆತ್ಮೀಯ ಲೋಕ. ಆ ಆತ್ಮೀಯ ಲೋಕದಲ್ಲಿ ಸೈತಾನನು ಅವನ ದೂತರುಗಳು ದಂಡಾಗಿದ್ದಾರೆ. ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದೇವ ಜನಗಳಿಗೆ ವಿರುದ್ಧವಾಗಿ, ಮನುಷ್ಯರಿಗೆ ವಿರುದ್ಧವಾಗಿ ಹೋರಾಡ್ತಾ ಇರ್ತಾರೆ. ಆಗ ನನಗೆ ನಿಮಗೆ ಅಪಾಯ ಇದೆ. ಯಾವ್ದ್ರಿಂದ ಅಪಾಯ ಇದೆ ಅಂತಂದ್ರೆ ಇವರಿಂದ ಅಪಾಯ ಇದೆ. ಈ ಸೈತಾನು ಅವನ ಗುಂಪಿನವರಿಂದ ಅಪಾಯ ಇದೆ. ಇವ್ರ ಕೆಲಸ ಏನು? ಗರ್ಜಿಸುವ ಸಿಂಹ ತರ ಬಂದು ನಮ್ಮನ್ನ ನುಂಗಾಕೋದು, ಕತ್ಕೊಳ್ಳುವಂಥದ್ದು, ಹಾಳು ಮಾಡುವಂಥದ್ದು, ನಾಶಪಡಿಸುವಂಥದ್ದು, ಈ ರೀತಿ ಹೇಗಾದ್ರೂ ಮಾಡಿ ನಮ್ಮನ್ನು ಕೆಡಿಸಿ ಹಾಕ್ಬೇಕನ್ನೋದಕ್ಕೋಸ್ಕರ ಅವ್ರು ಯಾವಾಗ್ಲೂ ಪ್ರಯತ್ನ ಮಾಡುವಂತದ್ರಲ್ಲಾಗಿ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ಈ ರೀತಿಯಾಗಿ ಆತ್ಮೀಯ ಲೋಕದಿಂದ, ಸೈತಾನನು ಅವರ ದೂತರುಗಳಿಂದ ನಮಗಿರುವಂತ ನಾಶನಕ್ಕೆ ಅವರು ನಮ್ಮನ್ನ ತಪ್ಪಿಸಿ ಕಾಪಾಡ್ತಾರೆ. ಹಲ್ಲೆಲೂಯಾ. ಆಗ ಇಂಥ ಆತ್ಮೀಯ ಲೋಕದ ಅಪಾಯದಿಂದ ಯೇಸು ಕ್ರಿಸ್ತನು ನಮ್ಮನ್ನ ಕಾಪಾಡುವಂತನಾಗಿ ಅವರಿದ್ದಾರೆ. ಇದು ಮಾತ್ರ ಅಂದ್ರೆ ನಮಗೆ ಮತ್ತೊಂದು ಅಪಾಯ ಕೂಡ ಇದೆ. ಈ ಮತ್ತೊಂದು ಅಪಾಯ ಯಾವುದು ಅಂತಂದ್ರೆ ನಮ್ಮ ಕಣ್ಣ ಮುಂದೆಗಡೆ ಕಾಣಿಸುವಂತ ಈ ಲೋಕದಿಂದ ನಮಗೆ ಎದುರಾಗುವಂತ ಅಪಾಯ. ಈ ಲೋಕದಿಂದ ನಮ್ಗೆ ಏನೆಲ್ಲ ಅಪಾಯ ಎದುರಾಗುತ್ತೆ? ಮೊನ್ನೆ ತಾನೇ ಕೊರೋನಾ ಎಲ್ಲ ಬಂದು ಹೋಯ್ತು, ಎಷ್ಟೋ ಜನ ತಗೊಂಡು ಹೋಯ್ತು. ಆಗ ಈ ಲೋಕದಲ್ಲಿ ತರತರವಾದ ರೋಗ, ಸಮಸ್ಯೆ, ಬಾಧೆಗಳು ಮನುಷ್ಯನಿಗೆ ಇದೆ. ಮತ್ತೊಂದು ಕಡೆ ನೈಸರ್ಗಿಕವಾದ ವಿಪತ್ತುಗಳು, ವಿಪರೀತವಾದ ಮಳೆ, ಪ್ರವಾಹ ಬಂದು ಭೂಕುಸಿತ ಆಗಿ, ಭೂಕಂಪ ಆಗಿ ಎಲ್ಲ ಕೊಚ್ಕೊಂಡು ಹೋಗುವಂತ ಎಷ್ಟೋ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ. ಮತ್ತೆ ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಎಷ್ಟೆಷ್ಟೋ ವಿಪತ್ತುಗಳು, ಅಪಘಾತಗಳು, ಕೇಡುಗಳು ಸಂಭವಿಸುವಂತದನ್ನ ನಾವು ಕಾಣ್ತೇವೆ. ಆಗ ಎಷ್ಟೋ ಜನಗಳಿಗೆ ಇವತ್ತು ಎಲ್ಲೆಲ್ಲಿ ಯಾರು ಏನೇನೋ ಆಗಿ ಸತ್ತೋಗ್ಬಿಡ್ತಾನೆ, ನನಗೆ ಯಾವತ್ತು ಏನಾಗಿ ನಾನು ಸತ್ತೋಗ್ಬಿಡ್ತೀನಿ ಗೊತ್ತಿಲ್ಲಲ್ಲಪ್ಪ ಅನ್ನೋಂಥ ಭಯ ಎಷ್ಟೋ ಜನಗಳಿಗೆ ಇವತ್ತಿದೆ. ಅಯ್ಯೋ ಇವತ್ತಿದ್ದವ್ರು ನಾಳೆ ಇಲ್ಲ, ನನಗೇನಾಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ಎಷ್ಟೋ ಜನ ಬದುಕ್ತಾರೆ. ಆಗ ನಾವು ಇವತ್ತು ನೋಡುವಂತ ಈ ಲೋಕದಲ್ಲಿ ನಮಗೆ ಎಷ್ಟೋ ಅಪಾಯ ಸುತ್ತಮುತ್ತಲೂ ಸಹ ಇದೆ. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ? ನಮ್ಮನ್ನ ಈ ಲೋಕದಿಂದ ನಮಗೆ ಎದುರಾಗಬಹುದಾದಂತ ಎಲ್ಲಾ ಅಪಾಯಗಳಿಗೂ ಅವ್ರು ತಪ್ಪಿಸಿ ಕಾಪಾಡ್ತಾರೆ. ಹಲ್ಲೆಲೂಯಾ. ಹಾಗೆ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನು. ಆತನ ಒಳ್ಳೆಯ ಕುರುಬನಾಗಿ ಅವ್ರೇನ್ ಮಾಡ್ತಾರೆ? ಆತನ ಒಳ್ಳೆಯ ಕುರುಬನಾಗಿ ನನ್ನನ್ನ ನಿಮ್ಮನ್ನ ಕಾಪಾಡ್ತಾರೆ, ನಮ್ಮನ್ನ ಕಾದುಕೊಳ್ತಾರೆ. ಹಲ್ಲೆಲೂಯಾ. ನಮಗೆ ಈ ಲೋಕದಲ್ಲಿ ಆತ್ಮೀಯ ಲೋಕದಿಂದ ಅಪಾಯ ಇದೆ. ಸೈತಾನನು ಅವರ ದೂತರುಗಳಿಂದ ನಮಗೆ ಅಪಾಯ ಇದೆ. ನಾವು ಬದುಕುವಂತ ಈ ಶಾರೀರಿಕವಾದ ಲೋಕದಲ್ಲಿ ನಮಗೆ ತರತರವಾದ ಅಪಾಯಗಳಿದೆ. ಆದ್ರೆ ಆತ್ಮೀಯ ಲೋಕದಿಂದ ಬರುವಂತಹ ಅಪಾಯಗಳಾಗಿರಲಿ, ಈ ಭೂಲೋಕದಲ್ಲಿ ನಮ್ಮ ಕಣ್ಣು ಮುಂದೆ ಇರುವಂತಹ ಅಪಾಯಗಳಾಗಿರಲಿ, ಎಲ್ಲವುಗಳಿಂದ ಆತನು ನಮ್ಮನ್ನ ಅನುದಿವಸವೂ ಅನುಕ್ಷಣವೂ ತಪ್ಪಿಸಿ ನಮ್ಮನ್ನ ಕಾಪಾಡ್ತಾರೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದ್ದರಿಂದ ಯಾವುದರ ಕುರಿತಾಗಿ ಭಯಪಡಬೇಡಿ. ಅಯ್ಯೋ ಸೈತಾನ್ಯದಿಂದ ನನಗೆ ಏನಾಗ್ಬಿಡುತ್ತೋ, ದೆವ್ವಗಳಿಂದ, ಅಂಧಕಾರದ ದುರಾತ್ಮನ ಸೈನ್ಯಗಳಿಂದ ನನಗೆ ಏನಾಗ್ಬಿಡುತ್ತೋ, ಯಾವುದೋ ಮಾಟ ಮಂತ್ರಗಳಿಂದ ನನಗೆ ಏನಾಗ್ಬಿಡುತ್ತೋ, ಯಾವುದರ ಕುರಿತಾಗಿ ಭಯಪಡಬೇಡಿ. ಕರ್ತನು ಅವೆಲ್ಲವುಗಳಿಂದ ನಿಮ್ಮನ್ನು ತಪ್ಪಿಸಿ ಕಾದುಕೊಳ್ಳುವುದಕ್ಕೆ ಆತನ ಶಕ್ತನು. ಹಲ್ಲೆಲೂಯಾ. ಅದೇ ರೀತಿಯ ಈ ಲೋಕದಲ್ಲಿ ಬರುವಂತ ಯಾವ ಅಪಾಯಗಳ ಕುರಿತಾಗಿ ಭಯಪಡಬೇಡಿ. ಅಯ್ಯೋ ನನಗೆ ಯಾವ ರೋಗ ಬಂದ್ಬಿಡುತ್ತೋ, ನನಗೆ ಯಾವಾಗ ಆಕ್ಸಿಡೆಂಟ್ ಆಗ್ಬಿಡುತ್ತೋ, ಅಯ್ಯೋ ನನಗೆ ಯಾವಾಗ ಏನು ಪ್ರವಾಹ ಬಂದು ಗೊತ್ಕೊಂಡು ಹೋಗ್ಬಿಡುತ್ತೋ, ಏನಾಗ್ಬಿಡುತ್ತೋ, ಯಾವುದಕ್ಕೂ ಭಯಪಡಬೇಡಿ. ಕರ್ತನು ನಿಮ್ಮನ್ನ ಕಾದುಕೊಳ್ಳುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಒಳ್ಳೆಯ ಕುರುಬನಾಗಿ ನಮ್ಮನ್ನ ಆತನ ಕಾಯುವಾತನಾಗಿದ್ದಾರೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ, ಆತನಿಗೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತನು ನಮ್ಮನ್ನ ಆತ್ಮೀಯ ಲೋಕದಿಂದ ಬರುವಂತ ಅಪಾಯಗಳಿಂದ ತಪ್ಪಿಸಿ ಕಾಯ್ತಾರೆ. ಸೈತಾನನು ಅವರ ದೂತರುಗಳು ನಮಗೆ ವಿರುದ್ಧವಾಗಿ ತರುವಂತ ಎಲ್ಲಾ ಅಪಾಯಗಳಿಂದ ಅವರು ನಮ್ಮನ್ನ ತಪ್ಪಿಸಿ ಕಾಯ್ತಾರೆ. ಆದ್ರೆ ಅವರು ನಮ್ಮನ್ನ ಅವುಗಳಿಂದ ಯಾವ ರೀತಿ ತಪ್ಪಿಸೋದಕ್ಕೆ ಸಾಧ್ಯ? ಅವರು ನಮ್ಮನ್ನ ಅವುಗಳಿಂದ ತಪ್ಪಿಸ್ತಾರೆ. ಆತನು ನಮ್ಮನ್ನ ಅವುಗಳಿಂದ ಯಾವ ರೀತಿ ತಪ್ಪಿಸೋದಕ್ಕೆ ಸಾಧ್ಯ ಅಂತಂದ್ರೆ ಆತನು ಅವುಗಳನ್ನ ಜಯಿಸಿರುವುದರಿಂದ ಆತನು ನಮ್ಮನ್ನ ಅವುಗಳಿಂದ ತಪ್ಪಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸೈತಾನನನ್ನ ಜಯಿಸಿದ್ದಾರೆ. ತನ್ನ ಮರಣ ಪುನರುತ್ಥಾನದ ಮುಖಾಂತರವಾಗಿ ಸೈತಾನನ ತಲೆಯನ್ನ ಅವರು ಜಜ್ಜಿದ್ದಾರೆ. ಯೇಸು ಕ್ರಿಸ್ತನು ಸೈತಾನನನ್ನ ಜಯಿಸಿರುವುದರಿಂದ ಅವನು ನಮಗೆ ವಿರುದ್ಧವಾಗಿ ತರುವಂತ ಎಲ್ಲವುಗಳಿಂದ ಆತನು ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದ್ರೆ ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿ. ಯೇಸು ಕ್ರಿಸ್ತನು ನಿಮ್ಮನ್ನ ಸೈತಾನನು ಅವನ ದೂತರುಗಳು ತರುವಂತ ಎಲ್ಲ ಅಪಾಯಗಳನ್ನು ತಪ್ಪಿಸೋದಲ್ಲ, ಆದ್ರೆ ನೀವೇ ಅವನನ್ನ ಒಡೆದು ಓಡಿಸೋ ಹಾಗೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ಹೆಂಗೆ ಅಂದ್ರೆ ಇದು ಅರ್ಥ ಮಾಡ್ಕೊಬೇಕಂದ್ರೆ, ಕುರಿಗಳ ಗುಂಪು ಮೇಯ್ತಾ ಇದೆ, ಕುರುಬ ಅಲ್ಲಿದ್ದಾನೆ. ಈ ಕಡೆ ಒಂದು ತೋಳನ, ಒಂದು ಚಿರತೆನ, ಒಂದು ಹುಲಿಂದ ಬಂತು. ಇವಾಗ ಕುರಿಗಳೆಲ್ಲ ಕೂಗಾಗುತ್ತೆ, ನಮ್ಗೆ ಅಪಾಯ ಬಂತು ಅಲ್ಲ ಕೂತ್ಕೊಳುತ್ತೆ. ಈಗ ಕುರುಬ ಓಡ್ ಬಂದು ಗೋಲ್ ತಗೊಂಡು ಅವ್ಗಳನ್ನೆಲ್ಲ ಗದರಿಸಿ ಒಡೆದು ಅವ್ಗಳನ್ನ ಓಡಿಸ್ತಾರೆ. ಅರೆ ಇದು ಒಂಥರ. ಅರೆ ಇನ್ನೊಂಥರ ಹೆಂಗೆ ಅಂತಂದ್ರೆ, ಕುರಿಗಳೆಲ್ಲ ಮೇಯ್ತಾ ಇರುತ್ತೆ, ಕುರುಬನ ಆ ಕಡೆ ಇರ್ತಾನೆ, ಈ ಕಡೆಯಿಂದ ಹುಲಿನೋ ಚಿರತೆ ತೊಳ ಬರುತ್ತೆ. ಅದ ಬಂದಾಗ ಏನಾಗುತ್ತೆ ಅಂತಂದ್ರೆ, ಈ ಕುರಿಗಳು ಕುರುಬನನ್ನ ಕಡಿದಿರ ಅವುಗಳೇ ತಗೊಂಡು ಕೊಡ್ತಾರೆ, ನಾವು ಹೊಡೆದು ಅವ್ರು ಓಡಿಸಿದ್ರೆ ಹೆಂಗಿರುತ್ತೆ?
ಮತ್ತೊಂದು ಪ್ರಾಣಿ ಕುರುಬನಿಗೆ ಭಯಪಡೋದಲ್ಲ, ಕುರುಗಳಿಗೆ ಭಯಪಟ್ಟು ಓಡೋದ್ರೆ ಅದು ಹೆಂಗಿರುತ್ತೆ? ಅದೇ ಕೆಲಸವನ್ನ ಯೇಸು ಕ್ರಿಸ್ತನು ಮಾಡಿರೋದು. ನಮ್ಮನ್ನ ಅವುಗಳಿಂದ ಕಾಪಾಡೋದಲ್ಲ, ಆದ್ರೆ ಅವುಗಳನ್ನ ಒಡೆದು ಓಡಿಸುವಂತ ಅಧಿಕಾರವನ್ನ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯ. ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸುವಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವ ಮಾತು. ಸಿಂಹ ಸರ್ಪಗಳನ್ನ ತುಳಿಯುವಿರಿ ಎಂಬುದಾಗಿ ಅವರು ಹೇಳಿರುವ ಮಾತು. ಎಲ್ಲವುಗಳ ಮೇಲೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ನೀವು ಹಾವುಗಳನ್ನು ಚೇಳುಗಳನ್ನು ತುಳಿಯುವಿರಿ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಕೊಟ್ಟಿರುವಂತ ಮಾತು. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ನಮ್ಮನ್ನ ಅವುಗಳನ್ನ ಬಿಡಿಸೋದಲ್ಲ, ಅವುಗಳನ್ನ ಓಡಿಸುವಂತ ಅಧಿಕಾರವನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಆ ಅಧಿಕಾರ ಯಾವುದು? ಯೇಸು ಎನ್ನುವಂತ ಅದರ ಹೆಸರೇ ನಮಗೆ ಅಧಿಕಾರ. ಒಂದು ವೇಳೆ ಯಾವ್ದೋ ಒಂದು ಕುರಿ ಹಿಂಡು ಬೈತಾ ಇದ್ದಾಗ ಒಂದು ಚಿರತೆನೋ ಒಂದು ಹುಲಿನೋ ಏನೋ ಬಂತಂದ್ರೆ ಆ ಕುರಿಗಳು ಕುರುಬನೇ ನೋಡಪ್ಪ ಚಿರತೆ ಬರ್ತಾ ಇದೆ, ಹುಲಿ ಬರ್ತಾ ಇದೆ ಅಂತಂದ್ರೆ ಅವ್ರು ಹೇಳೋ ಮಾತೇನು ಗೊತ್ತಾ? ನನ್ನ ಹೆಸರು ಹೇಳು, ಅದೇ ಓಡೋಗುತ್ತೆ ಅಂತ. ನನ್ನ ಹೆಸರು ಹೇಳು, ಅದೇ ಓಡೋಗುತ್ತೆ. ನೀವು ಕೆಲವೊಂದ್ಸಲ ಇಂಥ ಒಂದು ಸಂದರ್ಭವನ್ನ ನೋಡಿರ್ಬೋದು. ಏನಂತಂದ್ರೆ, ನಿಮಗೆ ಯಾವ್ದೋ ಅಂಗಡಿಗೆ ಹೋಗಿ ಸಾಮಾನು ತಗೊಂಬನ್ನಿ ಅಂತ ಹೇಳ್ತಾರೆ, ದುಡ್ಡಿರಲ್ಲ ನಿಮ್ಮ ಹತ್ರ, ಇಂಥ ಸಾಮಾನು ತಗೊಂಬ ಅಂತ ಹೇಳ್ತಾ ಇದೀಯಾ, ಯಾವ್ದು ಕಾಸ ಇಲ್ಲ ಅಂತಂದ್ರೆ ಅಲ್ಲೋ ನನ್ನ ಹೆಸರು ಹೇಳು, ಅವ್ರು ಕೊಡ್ತಾರೆ. ಆಗ ದುಡ್ಡಿಲ್ಲ ಅಂದ್ರೆ ಕೂಡ ಅವ್ರ ಹೆಸರು ಹೇಳಿದ್ರೆ ಸಾಕು ಕೊಡ್ತಾರೆ. ಅದೇ ರೀತಿಯಾಗಿನೇ ಆ ದೆವ್ವಗಳನ್ನ, ಸೈತಾನನನ್ನ, ಅವರ ಕ್ರಿಯೆಗಳನ್ನ ಅಳಿಸಿ ಅವುಗಳನ್ನ ಓಡಿಸುವಂತ ಅಧಿಕಾರವನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆಗ ಅವುಗಳನ್ನ ಓಡಿಸೋದಕ್ಕೆ ನಮ್ಮಲ್ಲಿ ಏನ್ ಶಕ್ತಿ ಇದೆ? ನಮ್ಮಲ್ಲಿ ಏನ್ ಶಕ್ತಿ ಇಲ್ಲ. ಆದ್ರೆ ನಮ್ಮ ಜೊತೆಯಲ್ಲಿ ಶಕ್ತನಿದ್ದಾನೆ, ಆತನೇ ಯೇಸು ಕ್ರಿಸ್ತನು. ಆತನ ಹೆಸರನ್ನು ಹೇಳುವಾಗ ಅದು ಓಡಿ ಹೋಗುತ್ತೆ. ಅದು ನಮಗೆ ಭಯಪಡೋದಿಲ್ಲ, ಆದ್ರೆ ನಾವು ಉಪಯೋಗಿಸುವಂತ ಹೆಸರುಳ್ಳ ಕರ್ತನಿಗೆ ಅವು ಭಯಪಡುತ್ತೆ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ನಮ್ಮನ್ನ ಆತ್ಮೀಯ ಲೋಕದ ಅಪಾಯಗಳಿಂದ ತಪ್ಪಿಸಿ ಕಾಯ್ತಾರೆ. ನಮ್ಮನ್ನ ತಪ್ಪಿಸಿ ಕಾಯೋದು ಮಾತ್ರ ಅಲ್ಲ, ಮಗನೇ ನೀನೇ ಓಡದ ಅವ್ನು ಓಡಿಸು, ನಾನು ಯಾಕೆ ಬರ್ಬೇಕು ಅಂತ, ನನ್ನ ಹೆಸರಲ್ಲಿ ಸಾಕು ಅದೇ ಓಡೋಗುತ್ತೆ ಅಂತ ಆ ಅಧಿಕಾರವನ್ನ ನಮಗೆ ಕೊಟ್ಬಿಟ್ಟಿರ್ತಾರೆ. ಆಗ ಅದು ಎಷ್ಟು ಅದ್ಭುತವಾಗಿದೆ. ದೇವರೇ ನಮ್ಮನ್ನು ಕಾಪಾಡುತ್ತ ನಾವು ಹೇಳೋದಲ್ಲ, ಯೇಸು ನಾವಲ್ಲಿ ಹೋಗೋ ಸೈತಾನೆ ಅಂತ ನಾವೇ ಓಡಿಸುವಂತ ಅಧಿಕಾರವನ್ನ ಅವರು ನಮಗೆ ಕೊಟ್ಟು ಪರಲೋಕದಲ್ಲಿ ತಂದೆಯಾದ ದೇವರು ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ಅದಕ್ಕಾಗಿ ಅದರಿಗೆ ಸ್ತೋತ್ರ, ಅವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯ. ಮತ್ತೆ ಅದು ಮಾತ್ರ ಅಲ್ಲದ ಈ ಲೌಕಿಕವಾಗಿ ನಮಗೆ ಎದುರಾಗುವಂತ ಅಪಾಯಗಳು, ನಾವು ಕಾಣುವಂತ ಈ ಲೋಕದಿಂದ ನಮಗೆ ಎದುರಾಗುವಂತ ಈ ಅಪಾಯಗಳಿಂದಲೂ ದೇವರು ನಮ್ಮನ್ನ ಬಿಡಿಸಿ ಕಾಯ್ತಾರೆ. ಯೇಸು ಕ್ರಿಸ್ತನು ನಮ್ಮನ್ನ ಬಿಡಿಸಿ ಕಾಯ್ತಾರೆ. ನಾವು ದೇವರ ವಾಕ್ಯದಾದ್ಯಂತ ನೋಡುವಾಗ ಪ್ರಾರಂಭದಲ್ಲೂ ದೇವರು ತನ್ನ ಜನಗಳನ್ನ ಈ ಲೋಕದಲ್ಲಿ ತಮಗೆ ಎದುರಾದಂತ ಅಪಾಯಗಳಿಂದ ಬಿಡಿಸಿಕೊಂಡು ಅವರನ್ನ ಕಾಪಾಡಿಕೊಂಡೇ ದೇವರು ಬಂದಿದ್ದಾರೆ. ಆದಿಯಲ್ಲಿ ದೇವರು ನೋಹನನ್ನು, ಅವನ ಕುಟುಂಬವನ್ನ ಬರಬದುಕಿದ್ದಂತ ಜಲಪ್ರಾಯದಿಂದ ತಪ್ಪಿಸಿದ್ರು. ಲೋಟನನ್ನು, ಅವನ ಕುಟುಂಬವನ್ನ ಬೆಂಕಿಗೆ ದೇವರು ತಪ್ಪಿಸಿ ಕಾದುಕೊಂಡ್ರು. ಅಬ್ರಹಾಮ, ಇಸಾಕ್, ಯಾಕೋಬರುಗಳನ್ನ ಅವರು ಭಯಪಟ್ಟಂತ ಎಲ್ಲಾ ಜನಾಂಗಗಳಿಗೆ ಬಿಡಿಸಿ ಅವರನ್ನ ಕಾದುಕೊಂಡ್ರು. ಅದೇ ರೀತಿಯಾಗಿ ಅಬ್ರಹಾಮನ ಸಂತತಿಯವರನ್ನ ಯೋಸೇಫನ ಮುಖಾಂತರ ಬರಗಾಲದಲ್ಲಿ ಪೋಷಿಸಿ ಅವರನ್ನ ದೇವರು ಕಾದುಕೊಂಡ್ರು. ಮೋಶೆಯನ್ನ ಹುಟ್ಟುವಾಗಲೇ ತಾನು ಕೊಲ್ಲಲ್ಪಡಬೇಕಾಗಿತ್ತು, ಆದ್ರೆ ಕೊಲ್ಲಲ್ಪಡುವುದರಿಂದ ದೇವರು ಕಾದುಕೊಂಡ್ರು. ತಾನು ದೊಡ್ಡವನಾದ ಮೇಲೂ ಸಹ ಫರೋಹನಿಂದ ಕೊಲ್ಲಲ್ಪಡಬೇಕಾಗಿತ್ತು, ಆದ್ರೆ ಅದಕ್ಕೆ ದೇವರು ತಪ್ಪಿಸಿ ಕಾದುಕೊಂಡ್ರು. ತಾನು ಸೇವೆ ಮಾಡುವಾಗಲೂ ಸಹ ತನ್ನ ಜನಗಳೇ ತನಗೆ ವಿರುದ್ಧವಾಗಿ ಕಲ್ಲೆಸೆದು ಕೊಲ್ಲಬೇಕಂತ ನೋಡಿದ್ರು, ಅದರಿಂದ ದೇವರು ತನ್ನನ್ನ ತಪ್ಪಿಸಿದ್ರು, ತನ್ನನ್ನ ಕಾದುಕೊಂಡ್ರು. ಅದೇ ರೀತಿಯಾಗಿ ಯೆಹೋಶುವ ತಾನು ಅನೇಕ ರಾಜರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ಯೆಹೋಶುವನನ್ನು, ತನ್ನ ಪ್ರಾಣವನ್ನ ಎಲ್ಲಾ ರಾಜಗಳ ಕೈಗಳಿಗೆ ದೇವರು ತಪ್ಪಿಸಿ ಕಾದ್ಕೊಂಡ್ರು. ತಪ್ಪಿಸಿದ ಮಾತ್ರವಲ್ಲ, ಆ ಎಲ್ಲಾ ರಾಜ್ಯಗಳ ಮೇಲೆ ದೇವರು ಯೆಹೋಶುವನಿಗೆ ಜಯವನ್ನು ಕೊಟ್ಟು ತನ್ನನ್ನ ದೇವರು ನಡೆಸಿದ್ರು. ಅದೇ ರೀತಿಯಾಗಿ ಅರಸನಾಗುವಂತ ದಾವೀದನನ್ನ, ಸೌಲನ್ನು, ತನಗೆ ಎದುರಾದಂತ ಇತರ ಎಲ್ಲಾ ಅಪಾಯಗಳಿಂದ ದೇವರು ತಪ್ಪಿಸಿ ಕಾದುಕೊಂಡ್ರು. ಎಲೀಯನನ್ನ ಕೊಲ್ಲಬೇಕಿದ್ದಂತ ಇಜಬೆಲನನ್ನ ದೇವರು ಕಾದುಕೊಂಡ್ರು. ಅದೇ ರೀತಿಯಾಗಿ ದಾನಿಯೇಲನನ್ನ ಸಿಂಹಗಳಿಂದ ದೇವರು ಕಾದುಕೊಂಡ್ರು. ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ದೇವರು ಬೆಂಕಿಯಿಂದ ಕಾದುಕೊಂಡ್ರು. ಈ ರೀತಿ ದೇವರ ವಾಕ್ಯದಾದ್ಯಂತ ತನ್ನ ಜನಗಳನ್ನ ಈ ಲೋಕದಲ್ಲಿ ಎದುರಾಗುವಂತ ಎಲ್ಲಾ ಅಪಾಯಗಳಿಗೆ ದೇವರು ತಪ್ಪಿಸಿ ಕಾದುಕೊಂಡಿರುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ದಿವಸ ನನ್ನನ್ನು, ನಿಮ್ಮನ್ನು ಆತನ ಅದೇ ರೀತಿಯಾಗಿ ಕಾದುಕೊಳ್ಳುವನು. ಹಲ್ಲೆಲೂಯ. ಈ ಲೋಕದಲ್ಲಿ ನಮಗೆ ಏನೆಲ್ಲ ಅಪಾಯಗಳು ಸಂಭವಿಸಬಹುದು ಅಂತ ಅನಿಸುತ್ತೋ ಅವೆಲ್ಲವುಗಳಿಂದ ನಮ್ಮನ್ನ ಅವರು ತಪ್ಪಿಸ್ತಾರೆ, ನಮ್ಮನ್ನ ಅವರು ಕಾದುಕೊಳ್ತಾರೆ. ಯೇಸು ಕ್ರಿಸ್ತನು ಹೇಳುವಂತ ಮಾತು, ನಿಮ್ಮ ತಲೆಯಲ್ಲಿ ಒಂದೊಂದು ಕೂದಲು ಸಹ ಎಣಿಕೆಯಾಗಿದೆ ಎಂಬುದಾಗಿ. ಹಂಗಂತಂದ್ರೆ ನನ್ನ ಚಿತ್ತವಿಲ್ಲದೆ, ನನಗೆ ತಿಳಿಯದೆ ನಿಮ್ಮ ತಲೆಯಲ್ಲಿರುವಂತ ಒಂದು ಕೂದಲು ಕಡಿಮೆ ಆಗೋದಿಲ್ಲ. ನಿಮ್ಮ ತಲೆಯಲ್ಲೇ ಒಂದು ಕೂದಲು ಕಡಿಮೆ ಆದ್ರೂ ಸಹ ನನಗೆ ಲೆಕ್ಕ ಇರುತ್ತೆ. ಹಿಂಗಿರುವಾಗ ಬೇರೆ ಏನೇ ಸಂಭವಿಸುವುದಕ್ಕಿದ್ರೂ ಸಹ ನನಗೆ ಗೊತ್ತಿರೋದಿಲ್ವಾ? ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ದೇವರು ನಮಗೆ ಹೇಳ್ತಾರೆ. ನಾವು 91ನೇ ಕೀರ್ತನೆ ಓದುವಾಗ ಆ 91ನೇ ಕೀರ್ತನೆ ಆದ್ಯಂತ ದೇವರು ನಮಗೆ ಕೊಡುವಂತ ಎಷ್ಟೋ ಭದ್ರತೆಯ ಮಾತುಗಳನ್ನ ನಾವು ನೋಡಬಹುದು. 91ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಆ ವಾಕ್ಯ ಹೇಳುತ್ತೆ, ಆದರೂ ನನ್ನನ್ನ ಬೇಟೆಗಾರನ ಬಲೆಗೆ ತಪ್ಪಿಸುವನೆಂಬುದಾಗಿ.
ಅದೇ ವಾಕ್ಯ ಹೇಳುತ್ತೆ ಆತನು ನನ್ನ ಮರಣಕರವಾದ ರೋಗಕ್ಕೆ ತಪ್ಪಿಸುವನು ಎಂಬುದಾಗಿ. 4ನೇ ವಾಕ್ಯದಲ್ಲಿ ನೋಡಿದ್ರೆ ಆತನು ತನ್ನ ರೆಕ್ಕೆಗಳಿಂದ ನನ್ನನ್ನು ಒದಗಿಸಿಕೊಳ್ಳುವುದು ಎಂಬುದಾಗಿ ವಾಕ್ಯ ಹೇಳುತ್ತೆ. 5ನೇ ವಾಕ್ಯವನ್ನು ನೋಡಿದ್ರೆ ಹಿರಳಲ್ಲಿ ಭಯ ಹುಟ್ಟಿಸುವಂತ ಯಾವುದಕ್ಕೂ ನೀನ್ ಭಯ ಪಡುವಂತ ಅಗತ್ಯ ಇಲ್ಲ ಎಂಬುದಾಗಿ ಹೇಳುತ್ತೆ. ಅದೇ ವಾಕ್ಯದಲ್ಲಿ ನಾವು ಮುಂದುವರಿಸಿ ನೋಡುವಾಗ ಹಗಲಲ್ಲಿ ಹಾರಿ ಬರುವಂತ ಬಾಣಕ್ಕೆ ನೀನು ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳುತ್ತೆ. ಅದೇ ರೀತಿ 6ನೇ ವಾಕ್ಯವನ್ನು ಓದಿದ್ರೆ ಕತ್ತಲಲ್ಲಿ ಸಂಚರಿಸುವ ಒಂದು ವಿಪತ್ತಿಗೆ ನೀನು ಭಯ ಪಡಬೇಕಾಗುವಂತ ಅಗತ್ಯ ಇಲ್ಲ ಅಂತ ಹೇಳುತ್ತೆ. ಅದೇ ವಾಕ್ಯದಲ್ಲಿ ಹಾನಿಕರವಾದ ಮಧ್ಯಾಹ್ನದ ಕೇಳಿಗೆ ನೀನು ಅಂಜುವಂತ ಅಗತ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 7ನೇ ವಾಕ್ಯವನ್ನು ನೋಡುವಾಗ 1000 ಜನಗಳಿಂದ ಹತ್ತಿರ ಸತ್ರು, 10,000 ಜನ ನಿನ್ನ ಬಲಗಡೆಯಲ್ಲಿ ಸತ್ರು, ನಿನಗೆ ಏನು ಸಹ ತಟ್ಟದು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. 10ನೇ ವಾಕ್ಯವನ್ನು ನಾವು ನೋಡುವಾಗ ಯಾವ ಕೇಡು ನಿನ್ನ ಗೂಡಾರದ ಸಮೀಪಕ್ಕೆ ಬಾರದು, ಯಾವ ಕೇಡು ನನಗೆ ಸಂಭವಿಸಲು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ದೇವರ ವಾಗ್ದಾನವನ್ನು ಮಾಡ್ತಾರೆ. 11ನೇ ವಾಕ್ಯವನ್ನು ನಾವು ಓದುವಾಗ ನೀನು ಹೋಗುವಾಗಲೂ ಬರುವಾಗಲೂ ದೇವರ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಿನ್ನನ್ನ ಕಾಯುವರು, ಅವರು ನಿನ್ನನ್ನ ತಮ್ಮ ಕರೆಗಳಲ್ಲಿ ಹತ್ತುಕೊಳ್ಳುವರು, ನಿಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನನ್ನು ನೋಡಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಈ ರೀತಿ ನಾವು ಓದ್ತಾ ಹೋದ್ರೆ ದೇವರ ವಾಕ್ಯದಾದ್ಯಂತ ದೇವರು ನಮಗೆ ಲೌಕಿಕವಾದ ಜೀವಿತದಲ್ಲಿ ಕೊಡುವಂತ ಭದ್ರತೆಯನ್ನ ಎಷ್ಟೋ ನಾವು ಕಾಣುವುದಕ್ಕೆ ಸಾಧ್ಯ. ಕೀರ್ತನೆಗಳು 34:7 ನಾವು ಓದುವಾಗ ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ತನ್ನ ದಂಡನ್ನ ಇಳಿಸಿ ಕಾವಲಾಗಿದ್ದು ಕಾಪಾಡುವನೆಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಇನ್ನು ಯೆಶಾಯ ಪ್ರವಾದನ ಪುಸ್ತಕ 43ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದುವಾಗ ಆ ವಾಕ್ಯದ ಈ ರೀತಿಯಾಗಿದೆ. ಆ ಒಂದು ವಾಕ್ಯವನ್ನ ನಾವು ಓದಿ ನೋಡೋಣ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವನು ನಿನ್ನನ್ನ ಮುಳುಗಿಸದು, ಗುರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನ ದಹಿಸದು. ಈ ವಾಕ್ಯವನ್ನು ಓದುವಾಗ ದೇವರು ಹೇಳೋ ಮಾತೇನೆಂದ್ರೆ, ನೀನ್ ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ, ನದಿಗಳನ್ನ ದಾಟುವಾಗ ಅವನು ನಿನ್ನ ಮುಳುಗಿಸುವುದಿಲ್ಲ. ನಿನಗೆ ಪ್ರವಾಹಗಳು ಎದುರಾಗಬಹುದು, ನದಿಗಳು ಎದುರಾಗಬಹುದು, ಆದ್ರೆ ನಾನಿನ ಜೊತೆಯಲ್ಲಿ ಇರ್ತೇನೆ, ಅವನು ನಿನ್ನ ಮುಳುಗಿಸುವುದಿಲ್ಲ ಅಂತ ದೇವರು ಹೇಳ್ತಾರೆ. ಅದೇ ರೀತಿಯಾಗಿ ಗುರಿಯಲ್ಲಿ ನಡೆಯುವಾಗ ಕಂಡದಿರವಿ, ಜ್ವಾಲೆಯು ನಿನ್ನನ್ನ ದಹಿಸದು. ಗುರಿಯಲ್ಲಿ ನೀನು ಹೋಗ್ಬೇಕಾದ ಪರಿಸ್ಥಿತಿ ಬರುವಾಗ ನೀನು ಸುಟ್ಟೋಗೋದಿಲ್ಲ, ನೀನ್ ದಹಿಸಿ ಹೋಗೋದಿಲ್ಲ ಅಂತ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಈ ರೀತಿ ದೇವರ ವಾಕ್ಯದಾದ್ಯಂತ ದೇವರು ನಮಗೆ ಎದುರಾಗುವಂತ ಅಪಾಯ, ಕೇಡು, ವಿಪತ್ತು ಇವೆಲ್ಲವುಗಳಿಗೆ ನಾನು ನಿಮ್ಮನ್ನ ತಪ್ಪಿಸಿ ಕಾಲು ಕೊಡ್ತೀನಿ ಅಂತ ಎಷ್ಟೋ ಭರವಸೆಗಳನ್ನ ಕೊಡುವಂತದನ್ನ ನಾವು ನೋಡುವುದಕ್ಕೆ ಸಾಧ್ಯ. ನಮಗೆ ವಾಗ್ದಾನವನ್ನು ಮಾಡಿರುವ ಆತನು ನಂಬಿಗಸ್ತನು, ಆತನು ನಮ್ಮನ್ನ ಕಾಯುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು. ಆತನು ಒಳ್ಳೆಯ ಕುರುಬನಾಗಿ ಅವ್ರೇನ್ ಮಾಡ್ತಾರೆ, ಆತನು ಒಳ್ಳೆಯ ಕುರುಬನಾಗಿ ನನ್ನನ್ನ ನಿಮ್ಮನ್ನ ಕಾಯುವಾತನಾಗಿ ಅವರಿದ್ದಾರೆ. ಆತ್ಮೀಯ ಲೋಕದಿಂದ ನಮಗೆ ಎದುರಾಗುವಂತ ಅಪಾಯಗಳಿಂದ ಅವರು ನಮ್ಮನ್ನ ಕಾದುಕೊಳ್ತಾರೆ. ಶಾರೀರಿಕವಾದ ಲೋಕದಿಂದ ನಮಗೆ ಎದುರಾಗುವಂತ ಅಪಾಯಗಳಿಂದ ಅವರು ನನ್ನನ್ನ ನಿಮ್ಮನ್ನ ಕಾದುಕೊಳ್ತಾರೆ, ನಮ್ಮನ್ನ ನೋಡಿಕೊಳ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಕುರುಬನ ಹತ್ರ ಏನಾಗುತ್ತೆ ಅಂತಂದ್ರೆ ಕೋಲಿರುತ್ತೆ. ಆ ಕೋಲ್ನ ಕುರುಬ ಇಟ್ಕೊಂಡಿರ್ತಾರೆ. ಆ ಕೋಲಿಂದ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಕೆಲವು ಸಲಿ ಕುರಿಗಳೇನಾಗುತ್ತೆ ಹೋಗ್ತಾ ಇರುವಾಗ ಹಾಗೇ ದಾರಿ ತಪ್ಪು ನಿಧಾನಕ್ಕೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಆಗ ಆ ಕೋಲನ್ನ ಉಪಯೋಗಿಸಿ ಏನ್ ಮಾಡ್ತಾನೆ ಅಂದ್ರೆ ಆ ಕುರಿಗಳನ್ನ ಸ್ವಲ್ಪ ಹಿಂಗ್ ತಳ್ತ ಸೈಡ್ಗೆ ಆ ಹೋಗ್ಬೇಕಾದ್ರೆ ದಾರಿ ಇದು, ಆದ್ರೆ ಅವೇನಾಗ್ತಾ ಇರುತ್ತೆ ನಿಧಾನ ಸ್ವಲ್ಪ ಈ ಕಡೆ ಹೋಗ್ತಾ ಇರುತ್ತೆ. ಅವಾಗ ಅದು ದಾರಿ ತಪ್ಪಿ ಹೋಗ್ತಾ ಇದ್ದಾಗ ಕುರುಬ ಏನ್ ಮಾಡ್ತಾನೆ ಆ ಕೋಲನ್ನ ಉಪಯೋಗಿಸಿ ಈ ನಿಧಾನಕ್ಕೆ ಈ ಕಡೆಯಿಂದ ಸ್ವಲ್ಪ ಹಿಂಗ್ ತಳ್ತಾನೆ. ಆ ಕುರಿಗಳೆಲ್ಲ ಏನ್ ಮಾಡ್ತಾರೆ, ಎಲ್ಲ ಈ ಕಡೆ ಬರುತ್ತೆ, ಹಿಂಗ್ ಬಿಟ್ಟು ಹಂಗೆ ಹೋಗ್ತಾ ಇರುತ್ತೆ. ಆಗ ಆ ಕೋಲನ್ನ ಉಪಯೋಗಿಸಿ ಅವು ದಾರಿ ತಪ್ಪಿ ಹೋಗ್ತಾ ಇರುವಾಗ ಅವುಗಳನ್ನ ಅವನು ಸರಿಯಾದ ದಾರಿಗೆ ತರ್ತಾನೆ. ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನ ಒಳ್ಳೆಯ ಗುರುವನಾಗಿ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಕೆಲವೊಂದ್ಸರಿ ನಮಗೇ ಗೊತ್ತಿದ್ರ ಹಂಗೇ ದಾರಿ ತಪ್ಪಿ ಹೋಗ್ತಾ ಇರ್ತೀವಿ, ಹಿಂಗೇ ಹೋಗ್ತಾ ಇದೀವಿ ಅಂತ ಅನ್ಕೊಂಡು ಹಿಂಗ್ ಹೋಗ್ತಾ ಇರ್ತೀವಿ. ಆಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಎಚ್ಚರಿಸ್ತಾರೆ. ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಸರಿಯಾದ ದಾರಿಗೆ ಅವ್ರು ತರುವಂತವர்களಾಗಿ ಇರ್ತಾರೆ. ಮತ್ತೆ ಇನ್ನು ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಕುರಿಗಳು ಅವುಗಳಿಗೆ ಏನೇ ಸ್ವಲ್ಪ ಗದ್ರದ್ರು, ಏನೇ ಸ್ವಲ್ಪ ಕೋಲಲ್ಲಿ ಹಂಗಿಂಗ್ ಅಂದ್ರೂ ಕೂಡ ಅದು ಹೇಳಿ ಮಾತು ಕೇಳೋದಿಲ್ಲ. ಅವು ಹೇಳಿದ ಮಾತು ಕೇಳಿದ್ರ ಇನ್ನ ಜೋರಾಗಿ ಎದ್ಕೊಂಡು ಆ ಕಡೆ ಎಲ್ಲ ಹೋಗ್ತಾ ಇರುತ್ತೆ. ಆ ಕುರುಬ ಯಾವ್ದಾರ ಒಂದು ಕುರಿ ಸ್ವಲ್ಪ ನಿಧಾನಕ್ಕೆ ಈ ಕಡೆ ಬಾ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಕೂಡ ಅವ್ರು ಹೇಳಿದ ಮಾತು ಕೇಳಿದ್ರ ಹಂಗೆ ಎದ್ಕೊಂಡು ಎಲ್ಲೆಲ್ಲ ಹೋಗ್ತಾ ಇದ್ರೆ ಆಮೇಲೆ ಏನ್ ಮಾಡ್ತಾನೆ ಅದಕ್ಕೊಂದು ಏಟ್ ಹಾಕ್ತಾನೆ, ಸ್ವಲ್ಪ ಭಯ ಬರಲಿ ಅಂತ ಅನ್ಕೊಂಡು. ಆವಾಗ ಒಂದ್ ಏಟ್ ಬಿದ್ದ ತಕ್ಷಣ ಅದೇನ್ ಮಾಡುತ್ತೆ, ಅಯ್ಯೋ ಬಿತ್ತಲ್ಲಪ್ಪ ಸರಿಯಾಗಿ ಆ ಕಡೆ ಹೋಗ್ಬೇಕಂತ ಅನ್ಕೊಂಡು ಗುಂಪು ಜೊತೆ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಕೆಲವೊಂದ್ಸರಿ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನು ಒಳ್ಳೆ ಗುರುಬನಾಗಿ ನೀವು ಒಂದ್ ತಿಳ್ಕೊಂಬಾರ್ದು ಏನಂತಂದ್ರೆ ಯೇಸು ಕ್ರಿಸ್ತನು ಒಳ್ಳೆ ಗುರುಬನು ಅಂತ ಅನ್ಬಿಟ್ಟು ಅವ್ರು ಹೊಡೆಯೋದಿಲ್ಲ ಅಂತ, ಆತನ ಒಳ್ಳೆ ಗುರುಬನಾಗಿ ಹೊಡಿತಾರೆ. ಈಗ ನಮ್ಮ ಅಪ್ಪ ನಮ್ಮ ಅಮ್ಮ ತುಂಬಾ ಒಳ್ಳೆಯವ್ರು ಅಂತ ಹೇಳಿದ್ರೆ ಅವ್ರು ಹೊಡೆಯೋದಿಲ್ಲ ಅಂತ ಅರ್ಥನ? ಒಳ್ಳೆ ಅಪ್ಪ ಅಮ್ಮ ಕೂಡ ಹೊಡಿತಾರೆ. ಇನ್ನು ಹೊಡಿಲಿಲ್ಲ ಅಂದ್ರೆ ತಪ್ಪಾಗೋದು. ಯಾಕಂದ್ರೆ ಮಕ್ಕಳಿಗೆ ಪ್ರೀತಿ ತೋರಿಸ್ಬೇಕು, ಅವ್ರು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಕೊಡ್ಬೇಕು.
ಆಗ ನಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗಿ ಮತ್ತೆ ಅದು ಮಾಡೋದಿಲ್ಲ. ಅವ್ರು ತಪ್ಪು ಮಾಡಿದಾಗ ನಾವು ಶಿಕ್ಷಿಸಿದ್ರೆ ಏನ್ ಮಾಡ್ತಾರೆ, ಹಾಗಾದ್ರೆ ನಾನು ಮಾಡಿ ಸರಿ ಇರ್ಬೇಕು, ಅದಕ್ಕೆ ನಮ್ಮ ಅಪ್ಪ ನಮ್ಮ ಏನು ಓದಿಲ್ಲ ಅಂತ ಅವ್ರು ತಪ್ಪುನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅವ್ರು ತಪ್ಪು ಮಾಡೋದಕ್ಕೆ ಒಳ್ಳೆ ಅಪ್ಪ ಅಮ್ಮ ಕಾರಣ ಆಗ್ತಾರೆ. ಆಗ ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಒಳ್ಳೆಯವರದಿದ್ ಮಾತ್ರಕ್ಕೆ ನಾವು ಹೊಡೆಯೋದಿಲ್ಲ ಅಂತಲ್ಲ. ಯೇಸು ಕ್ರಿಸ್ತನ ನಮ್ಗೆ ಒಳ್ಳೆಯವರಾಗಿದ್ದು ಅವ್ರನ್ನ ಹೊಡಿತಾರೆ. ಆದ್ರೆ ಅವ್ರು ಹೊಡೆಯೋದು ನಮ್ಮ ನಾಶ ಮಾಡೋದಕ್ಕಲ್ಲ, ನಮ್ಮನ್ನ ರಕ್ಷಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಟೀಚರ್ ನಾವು ಹೊಡಿತಾರೆ, ಅಪ್ಪ ಅಮ್ಮ ನಾವು ಹೊಡಿತಾರೆ, ನಾವು ಹಾಳಾಗೋಗ್ಲಿ ಅಂತ ಹೊಡಿತಾರೆ ಅವರು. ಅವ್ರು ಹೊಡೆಯುವಂಥದ್ದು ನಾವು ಸರಿಯಾಗ್ಲಿ ಅಂತ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಒಳ್ಳೆ ಗುರುವನಾಗಿ ನಾವು ಕೆಲವು ಸಲ ಮಿತಿ ಮೀರಿ ದಾರಿ ತಪ್ಪಿ ಹೋಗ್ತಾ ಇರುವಾಗ, ಹೇಳಿದ ಮಾತು ಕೇಳದೇ ಇರುವಾಗ ಸರಿಯಾಗಿ ಒಂದು ಕೊಡ್ತಾರೆ. ಕೊಟ್ಟು ಏನ್ ಮಾಡ್ತಾರೆ, ನಮ್ಮನ್ನ ಸರಿದಾರಿಗೆ ತರುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಮತ್ತೆ ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಗುರಿಗಳು ಎಷ್ಟೇ ಅವ್ಗಳನ್ನ ಎಚ್ಚರಿಸಿದ್ರು, ಒಂದೆರಡು ಏಟ್ ಹಾಕೊಂಡ್ರು ಕೂಡ ಅವ್ ಹೇಳಿದ ಮಾತು ಕೇಳಲ್ಲ. ಇನ್ನೂ ಅವು ಎಗರ್ಕೊಂಡು ಇಲ್ಲೆಲ್ಲ ಹೋಗ್ತಾ ಇರುತ್ತೆ, ಕೈಗೆ ಸಿಗ್ತೀರ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಕುರುಬ ಒಂದು ಹಗ್ಗ ತಗೊಂಡು ಅದಕ್ಕೆ ಕತ್ತ ಕಟ್ಬಿಟ್ಟು ಕಾಲು ಕಟ್ಬಿಡ್ತಾರೆ. ಅದಕ್ಕೆ ಕತ್ತ ಕಟ್ಬಿಟ್ಟು ಕಾಲು ಕಟ್ಬಿಟ್ರೆ ಹಗ್ಗನ ಅದೇನ್ ಮಾಡುತ್ತೆ, ಓಡೋದಕ್ಕಾಗೋದಿಲ್ಲ. ಅದು ಕುಣ್ಕೊಂಡು ನಡೀತಾ ಇರುತ್ತೆ. ನಾನು ಹಳ್ಳಿಗಳ ಕಡೆ ಹೋದಾಗ ಅದು ನೋಡಿದ್ದೇನೆ. ಅದು ಕತ್ತಿಗೆ ದಾರ ಕಟ್ಬಿಟ್ಟಿರ್ತಾರೆ, ಕಾಲಿಗೆ ಮುಂದೆಗಡೆಗೆ ದಾರ ಕಟ್ಬಿಟ್ಟಿರ್ತಾರೆ. ಅದು ತಲೆ ಎತ್ತಕ್ಕಾಗಲ್ಲ, ಓಡೋದಕ್ಕೂ ಆಗಲ್ಲ. ಕುಣ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ನಮ್ಗೆ ನೋಡುವಾಗ ಅಯ್ಯೋ ಪಾಪ ಅನ್ಸ್ಬೋದು, ಯಾಕಪ್ಪ ಪಾಪ ಇಂತ ಕಟ್ಬಿಟ್ಟಿದ್ದಾರೆ, ಅದನ್ನ ಬಿಚ್ಚಿಬಿಟ್ಬಿಡೋಣ ಅಂತ ಅಂದ್ಬಿಟ್ಟು. ಅದನ್ನ ಬಿಟ್ಬಿಟ್ರೆ ಆಮೇಲೆ ಅಯ್ಯೋ ಯಾರು ನೋಡಿ ನಮ್ಗೆ ಅಯ್ಯೋ ಪಾಪ ಅನ್ಬೇಕು, ಯಾಕಂದ್ರೆ ನಮ್ಗೆ ಬಿಟ್ಬಿಡುತ್ತೆ. ಅವಾಗ ಏನಕ್ಕೆ ಅದಕ್ಕೆ ಮಾಡಿರ್ತಾರೆ ಅಂತಂದ್ರೆ, ಅದು ಹೇಳಿದ ಮಾತು ಕೇಳಲ್ಲ, ತುಂಬಾ ತೀಟೆ ಜಾಸ್ತಿ, ಗಲಾಟೆ ಜಾಸ್ತಿ. ಬಿಟ್ರೆ ಎಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಅದು ಹೇಳಿದ ಮಾತು ಕೇಳಿದಾರ ಶಿಕ್ಷಿತವರೆಲ್ಲ ಗುಮ್ಮಕ್ ಹೋಗ್ತಾ ಇರುತ್ತೆ. ಅವಾಗ ಅದಕ್ಕೆ ಬುದ್ಧಿ ಬರ್ಬೇಕು ಅಂತಂದ್ರೆ, ಅದಕ್ಕೆ ಕತ್ತಿಗೆ ದಾರ ಕಟ್ಬಿಟ್ಟು ಕಾಲು ಕಟ್ಬಿಟ್ರೆ ತಲೆ ಮುಗಿಸ್ಕೊಂಡು ಸುಮ್ಮನೆ ಕುಣ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಅವಾಗ ಗುರುಗಳು ಏನ್ ಮಾಡ್ತಾರೆ, ಎಷ್ಟು ಮಾಡಿದ್ರು ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಅದನ್ನ ಕಟ್ಬಿಡ್ತಾರೆ. ಒಂದಷ್ಟು ಕಾಲ ಹಂಗೆ ಇರುತ್ತೆ. ಅದು ಹಂಗೆ ಇರುವಾಗ ಹೋಗ್ತಾ ಏನಾಗುತ್ತೆ, ಅದು ಬುದ್ಧಿ ಕಲ್ತ್ಕೊಂಡ್ಬಿಡುತ್ತೆ. ನಾನು ಹಿಂಗೆ ಇರಬೇಕು ಅಂತ ಅದು ಹಂಗೆ ಕಲ್ತ್ಕೊಂಡು ಅದು ಬಿಸ್ಬಿಟ್ಟ ಮೇಲೆ ಕೂಡ ಹಂಗೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಅವಾಗ ಇದೇ ರೀತಿಯಾಗಿ ಯೇಸು ಕ್ರಿಸ್ತನ ಒಳ್ಳೆ ಗುರುವನಾಗಿ ಕೆಲವು ಸರಿ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಕಾರ್ಯಗಳಲ್ಲಿ ನಮ್ಮನ್ನ ಕಟ್ಟಾಕ್ಬಿಡ್ತಾರೆ. ನಮ್ಗನ್ಸ್ಕೊಂಡ್ರೆ, ಸ್ವಾಮಿ ಯಾಕಪ್ಪ ಹಿಂಗ್ ಕಟ್ಟಾಕ್ಬಿಟ್ಟಿದ್ಯಾ, ಯಾವಾಗಪ್ಪ ಬಿಡುಗಡೆ ಕೊಡ್ತೀಯಾ, ಅಯ್ಯೋ ದೇವ್ರೇ ನಾನು ಬಿಡುಗಡೆ ಮಾಡಿ ಸ್ವಾಮಿ ಅಂತ. ಆದ್ರೆ ಕಟ್ಟಾಕಿರೋದೇ ಅವ್ರನ್ನ ಬಿಡುಗಡೆ ಮಾಡಿದ್ರು ಕೂಡ ಬಿಡುಗಡೆ ಮಾಡಲ್ಲ. ಆದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ, ನಮ್ಮನ್ನ ಬಿಸಿದ್ರು ಸಹ ನಾವು ಇನ್ನು ಇಷ್ಟ ಬಂದಂಗೆ ಎಗರ್ಕೊಂಡು ಹೋಗ್ತೀರಾ, ಅವ್ರು ಹೇಳೋ ಮಾತು ಕೇಳ್ಕೊಂಡು ಅದರಂತೆ ಯಾವಾಗ ನಡೆಯೋ ಮಟ್ಟಿಗೆ ನಾವು ಪಳಗಿರ್ತೀವೋ ಅವಾಗ ಅವರೇ ಬಿಸ್ತಾರೆ. ಇವಾಗ ಬಿಸಿದ್ರೆ ಇನ್ನು ಅದು ಎಗರ್ಕೊಂಡು ಹೋಗಲ್ಲ, ನಿಧಾನಕ್ಕೆ ಬರುತ್ತೆ, ಹೇಳಿದ ಮಾತು ಕೇಳುತ್ತೆ ಅನ್ನೋಂಥ ಸಂದರ್ಭ ಬರುವಾಗ ಅವ್ರು ಬಿಚ್ಚಿ ಬಿಡ್ತಾರೆ. ಆದ್ರೆ ಎಲ್ಲಿವರೆಗೂ ನಾವು ಅದನ್ನ ಕಲಿಯೋದಿಲ್ವೋ ಅಲ್ಲಿವರೆಗೂ ಅವರು ಆ ಕಟ್ಟನ ಬಿಸೋದಿಲ್ಲ. ಆಗ ಇವತ್ತು ಸಹ ಅನೇಕರನ್ನ ದೇವರೇ ಮಾಡ್ತಾರೆ, ಆ ರೀತಿಯಾಗಿ ಯಾವುದೋ ಒಂದು ಕಷ್ಟಕ್ಕೆ, ಯಾವುದೋ ಒಂದು ಸಮಸ್ಯೆಗೆ, ಯಾವುದೋ ಒಂದು ಬಾಧೆಗೆ, ಏನೋ ಒಂದು ತೊಂದರೆಗೆ ದೇವರೇ ಅವ್ರನ್ನ ಒಪ್ಪಿಸ್ಕೊಂಡಿರ್ತಾರೆ. ಯಾಕೆ ಒಪ್ಪಿಸ್ಕೊಂಡಿರ್ತಾರೆ ಅಂತಂದ್ರೆ, ಅವ್ರ ಮನೆ ತಿರುಗಬೇಕಾದಂತ ಕೆಲವೊಂದು ಕಾರ್ಯಗಳಿರುತ್ತೆ. ಅದರಿಂದ ಅವ್ರ ಆಚೆ ಬರ್ಲಿ ಅಂತಾನೆ ದೇವರೇ ಅವ್ರಿಗೆ ಒಪ್ಪಿಸ್ಕೊಂಡಿರ್ತಾರೆ. ಅದರಿಂದ ಆಚೆ ಬರುವಂತ ಬುದ್ಧಿ ಅವ್ರಿಗೆ ಬರುವಾಗ ದೇವರೇ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ, ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 67ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ, ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಇಲ್ಲಿ ಭಕ್ತ ಹೇಳೋದ ಮಾತೇನಂತಂದ್ರೆ, ದೇವರೇ ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು ಅಂದ್ರೆ, ಇಲ್ಲಿ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಮೊದಲು ತಪ್ಪಿ ಹೋಗ್ತಾ ಇದ್ದಾನೆ. ಯಾವಾಗ ನೋಡಿದ್ರು ತಪ್ಪಿ ಹೋಗೋದು, ಇಷ್ಟ ಬಂದಾಗ ನಡ್ಕೊಂಡು ಹೋಗೋದು, ಹೇಳಿದ ಮಾತು ಕೇಳೋದಿಲ್ಲ. ಆದ್ರೆ ದೇವ್ರೇನ್ ಮಾಡಿದ್ರು, ತಪ್ಪಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಷ್ಟಾನುಭವವನ್ನು ಉಂಟು ಮಾಡಿದ್ರು. ಅಂದ್ರೆ ಏನೋ ಒಂದು ಕಷ್ಟವನ್ನ, ಸಮಸ್ಯೆನ, ಬಾಧೆನ ತನ್ನ ಮೇಲೆ ಹಾಕಿದ್ರು. ತಾನು ಒಂದಷ್ಟು ಕಾಲ ಆ ಕಷ್ಟ, ಸಮಸ್ಯೆ, ಬಾಧೆ ಮುಖಾಂತರ ಆಗ ಹೋಗ್ಬೇಕಾಗಿತ್ತು. ಆದ್ರೆ ಅವ್ರ ಮುಖಾಂತರ ಆಗ ಹೋಗಿ ಬಂದ ನಂತರ ಆ ಭಕ್ತನ ಜೀವಿತ ಏನಾಯ್ತು, ಮುಂದೆ ಓದುವಾಗ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಭಕ್ತ ಆವಾಗ ಒಂದು ಕೆಲಸ ಮಾಡ್ತಾ ಇದ್ದ, ಇವಾಗ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಆವಾಗ ಏನ್ ಮಾಡ್ತಾ ಇದ್ದ, ದಾರಿ ತಪ್ಪಿ ಹೋಗ್ತಾ ಇದ್ದ. ಇವಾಗ ಏನ್ ಮಾಡ್ತಾ ಇದ್ದಾನೆ, ದೇವರ ಆಜ್ಞೆಗಳನ್ನ ಕೈಗೊಳ್ತಾ ಇದ್ದಾನೆ. ಆಗ ತಪ್ಪಿ ಹೋಗ್ತಾ ಇದ್ದವನು ದೇವರ ಆಜ್ಞೆಗಳನ್ನ ಕೈಗೊಳ್ಳುವವನಾಗಿ ಬದಲಾಗಿದ್ದಕ್ಕೆ ಕಾರಣ ಏನಂತಂದ್ರೆ ಕಷ್ಟಾನುಭವ. ಅಂದ್ರೆ ದೇವರೇನ್ ಮಾಡಿದ್ರು, ತನ್ನನ್ನ ಕೆಲವೊಂದು ಕಷ್ಟಗಳಿಗೆ ಬಾನಿಗೆ ಒಳಪಡಿಸಿ ತನ್ನನ್ನ ಬಿಟ್ಟಾಗ ಆ ಕಷ್ಟಗಳ ಮುಖಾಂತರ ತಾನು ಪಾಠವನ್ನು ಕಲಿತು ಆಂಧ್ರ ತಾನೇನಾಗ್ತಾನೆ, ತಪ್ಪಿ ಹೋಗೋದನ್ನ ಬಿಟ್ಟು ಆತನ ನುಡಿಗಳನ್ನ ಕೈಗೊಳ್ಳುವವನಾಗಿ ಬದಲಾಗ್ತಾನೆ. ಇದು ಮಾತ್ರ ಅಲ್ದಿರ, ನಾವು 71ನೇ ವಾಕ್ಯವನ್ನು ಓದೋಣ. 71ನೇ ವಾಕ್ಯವನ್ನು ಓದಿದ್ರೆ ಆ ವಾಕ್ಯದಲ್ಲಿ ಸಹ ಅದೇ ರೀತಿಯಾಗಿ ಬರೀತಾರೆ: ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು.
ಇಲ್ಲಿ ಭಕ್ತ ಹೇಳೋ ಮಾತೇನಂದ್ರೆ ಕಷ್ಟಾನುಭವವು ಹಿತಕರವಾಯಿತು. ದೇವರೇ, ನನಗೆ ಕಷ್ಟಗಳು ಬಂತು, ನನಗೆ ಬಾಧೆಗಳು ಬಂತು, ನನಗೆ ಸಮಸ್ಯೆಗಳು ಬಂತು, ತೊಂದರೆಗಳು ಬಂತು, ಅಯ್ಯೋ ಅಪ್ಪ ದೇವರೇ ಅನ್ನೋ ತರ ಪರಿಸ್ಥಿತಿ ನನಗೆ ಬಂತು. ಆದ್ರೂ ದೇವರೇ ನಾನು ಒಂದು ಮಾತು ಹೇಳ್ತೀನಿ, ಅದು ನನಗೆ ಒಳ್ಳೇದೇ ಆಯ್ತು. ಯಾಕೆ ಒಳ್ಳೇದಾಯ್ತು ಅಂತಂದ್ರೆ ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಕಷ್ಟಾನುಭವ ಬರೋಕಿನ ಮುಂಚೆ ಏನ್ ಮಾಡ್ತಾ ಇದೆ? ನಿನ್ನ ವಾಕ್ಯಗಳನ್ನ ಅಸಡ್ಡೆ ಮಾಡ್ತಾ ಇದೆ, ನಿನ್ನ ಆಜ್ಞೆಗಳನ್ನ ಅಸಡ್ಡೆ ಮಾಡ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಅರೆ ದೇವರೇ, ನೀನು ನನ್ನ ಎಷ್ಟೋ ಕಷ್ಟಗಳಿಗೆ ಒಳಪಡಿಸಿದೆ ಸ್ವಾಮಿ, ಅರೆ ನಾನೇನ್ ಮಾಡ್ತಾ ಇದ್ದೇನೆ? ಈಗ ನಿನ್ನ ನಿಬಂಧನೆಗಳನ್ನ ಕಲ್ತ್ಕೊಂಡಿದ್ದೀನಿ. ದೇವರೇ ಸ್ತೋತ್ರ. ಆಗ ಯಾವ ತರ ಒಂದು ಕುರುಬ ಯಾವ್ದೋ ಒಂದು ಗುರಿ ಎಷ್ಟೇ ಹೇಳಿ ಮತ್ತೆ ಕೇಳ್ತಾ ಇಲ್ಲ ಅಂತ ಅನ್ನೋವಾಗ ಅದ್ರ ಕತ್ತಗೆ ದಾರ ಕಟ್ಬಿಟ್ಟು ಕಾಲು ಕಟ್ಬಿಟ್ಬಿಡ್ತಾರೋ, ಹಂಗೇನೆ ದೇವ್ರು ಕೆಲವೊಂದ್ಸಲ ಕೆಲವೊಂದು ಕಷ್ಟಗಳಲ್ಲಿ ನಮ್ಮನ್ನ ಕಟ್ಟಿ ಬಿಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ನಾವು ಮನೆ ತಿರುಗಬೇಕು ಅಂತ, ನಾವು ಕಲಿಬೇಕಾದ್ರೆ ದೇವರ ಆಜ್ಞೆಗಳನ್ನು ಕಲಿಬೇಕು ಅಂತ. ಇಲ್ಲಿ ಅಂತ ಅನುಭವಕ್ಕೆ ಬಂದಂತ ಭಕ್ತನು ಈ ಮಾತುಗಳನ್ನು ಹೇಳ್ತಾನೆ, ದೇವರೇ ಕಷ್ಟ ಅನುಭವಕ್ಕಿಂತ ಮುಂಚೆ ನಾನು ತಪ್ಪಿ ಹೋಗ್ತಾ ಇದ್ದೆ, ಆದ್ರೆ ಈಗ ನಿನ್ನ ಆಜ್ಞೆಗಳನ್ನ ಕೈಗೊಳ್ತಾ ಇದ್ದೀನಿ. ದೇವರೇ ಕಷ್ಟ ಅನುಭವ ನನಗೆ ಒಳ್ಳೇದು, ಅದರಿಂದ ನಿನ್ನ ಆಜ್ಞೆಗಳನ್ನ ನಿಬಂಧನೆಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಸ್ವಾಮಿ ಅಂತ ಬರೀತಾರೆ. ಆಗ ಇಂಥ ಸ್ಥಾನಕ್ಕೆ ನಾನು ನೀವು ಬರಬೇಕು ಅಂತ ಕೆಲವೊಂದ್ಸಲ ದೇವರು ನಮ್ಮನ್ನ ಎಲ್ಲಿ ಕಟ್ಟಿ ಹಾಕ್ಬೇಕಾ ಅಲ್ಲಿ ಕಟ್ಟಿ ಹಾಕ್ಬಿಡ್ತಾರೆ. ಆದ್ರೆ ಆ ಸ್ಥಾನಕ್ಕೆ ನಾವು ಬಂದಾಗ ದೇವರು ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಆದ್ರೆ ನಾವು ತಿಳ್ಕೊಳ್ಬೇಕಾದ ಒಂದು ಮಾತೇನಂದ್ರೆ, ನಾನು ನೀವು ಬುದ್ಧಿ ಕಲಿಬೇಕು ಅಂತ ದೇವರು ನಮ್ಮನ್ನ ಕಟ್ಟಿ ಹಾಕೋ ಸ್ಥಿತಿಯಲ್ಲಿ ನಾವು ಇರಬಾರದು. ಆದ್ರೆ ಕರ್ತನೊಟ್ಟಿಗೆ ನಡೆಯುವಂತ ಸ್ಥಿತಿಯಲ್ಲಿ ನಾವು ಇರಬೇಕು. ಹಲ್ಲೆಲೂಯಾ. ಶಾಲೆಗೆ ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಶಾಲೆಗೆ ಹೋಗ್ತಾ ಇರುವಾಗ ಶಾಲೆಯಲ್ಲಿ ನಾವು ತೀಟೆ ಮಾಡಿದ್ರೆ, ಅವ್ರು ಕೊಟ್ಟಾಗ ಹೋಮ್ವರ್ಕ್ ಬರ್ದಿಲ್ಲ ಅಂತಂದ್ರೆ, ಮತ್ತೇನೋ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ಟೀಚರ್ ಏನ್ ಮಾಡೋರು ಅಂದ್ರೆ ಒಂದು ಕೆಲಸ ಕೊಡೋರು. ಹೇಳಿದ್ರೆ ಮುಂದೆ ಬರ ಇಲ್ಲಿ ಅಂತ ಮುಂದೆ ಬರ್ಸ್ಬಿಟ್ಟು, ಅವ್ರು ಚೇರ್ ಇದ್ರೆ ಚೇರ್ ಮಧ್ಯದಲ್ಲಿ ನಿಂತ್ಕೊಳ್ಳೋ ನೆನೆಸ್ಬಿಟ್ಟು, ಕೆಳಗಡೆ ಕುತ್ಕೊಳ್ಳ ಅಂತ ಕುಂಡಿಸ್ಬಿಟ್ಟು, ಕೆಳಗಡೆ ಕುಂಡಿಸ್ಬಿಟ್ಟು ಕಾಲ್ ಕೆಳಗಡೆಯಿಂದ ಕೈಗಳು ಮೇಲೆ ತೆಗೆದು ಹಿಂಗ್ ಕಿವಿ ಹಿಡ್ಕೋಬೇಕು. ಕುತ್ಕೊಂಡ್ಬಿಟ್ಟು ಕಾಲ್ ಕೆಳಗಡೆಯಿಂದ ಕೈಗಳನ್ನ ಹಾಕ್ಬಿಟ್ಟು ಈ ಕಿವಿಗಳು ಹಿಡ್ಕೊಂಡಿರ್ಬೇಕು, ತಪ್ಪ ಆಯ್ತು ಅಂತ ಅಂದ್ಬಿಟ್ಟು. ಅದು ಭಯಂಕರ ಕಷ್ಟ. ನೆಲದಲ್ಲಿ ಕುತ್ಕೊಂಡು ಕಾಲ್ ಕೆಳಗಡೆಯಿಂದ ಕೈಗಳನ್ನ ಹಾಕಿ ಕಿವಿ ಹಿಡ್ಕೊಂಡು ಹಿಂಗ್ ಕುತ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ನೋಡ್ಕೊಂಡ್ಬಿಟ್ರು. ಒಂದ್ ಸ್ವಲ್ಪ ಕುತ್ಕೊಳಕ್ ಆಗಲ್ಲ ಅದನ್ನ. ಇಲ್ಲ ಅಂತಂದ್ರೆ ಮೊಣಕಾಲ್ ಹಾಕ್ಬಿಡೋರು, ಮೊಣಕಾಲ್ ಹಾಕ್ಬಿಟ್ಟು ಕೈ ಮೇಲೆ ಕಟ್ಬಿಡಂತೆ, ಮೊಣಕಾಲ್ ಹಾಕ್ಬಿಟ್ಟು ಕೈ ಎತ್ಕೊಂಡು ಹಿಂಗೆ ಇರಬೇಕು. ಒಂದ್ ಕಡೆ ಕೈ ಈ ತರ ಎತ್ಕೊಂಡ್ರೆ ಎಷ್ಟೊತ್ತ ಎತ್ಕೊಂಡ್ರಕ್ಕಾಗತ್ತೆ, ಸುಮಾರು ಸ್ವಲ್ಪ ಹೊತ್ತು ಮಾತ್ರ ಎತ್ತಿರ್ಬೋದು, ಆಮೇಲೆ ಕೈಗಳು ತುಂಬಾ ನೋವು ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ಮೊಣಕಾಲಲ್ಲಿ ನಿಂತ್ಕೊಂಡಿದ್ರೆ ಮೊಣಕಾಲ್ ನಿಂತ್ಕೊಂಡು ಮಣ್ಣಿಗಳೆಲ್ಲ ನೋವು ಬಂದ್ಬಿಡುತ್ತೆ. ಒಂದ್ ಕಡೆ ನೋವು ಬಾಧೆ ಅಂತಂದ್ರೆ, ಇನ್ನೊಂದ್ ಕಡೆ ನಮ್ಮ ಮುಂದೆನೆ ನಮ್ಮ ಶಾಲೆ ಮಕ್ಕಳೆಲ್ಲ ಕೂತಿರ್ತಾರೆ, ಅವ್ರ ಮುಂದೆ ಅವಮಾನ ಬೇರೆ. ಅವ್ರಲ್ಲಿ ಕುತ್ಕೊಂಡು ನಗ್ತಾ ಇರ್ತಾರೆ, ನೋಡ್ದಾ ಅತಿಥೆ ಮಾಡ್ದ, ಹೋಗಲ್ಲ ಇವಾಗ ಮೊಣಕಾಲ್ ಹಾಕಿದ್ಯಾ, ಹೋಗಿ ಕಿವಿ ಇಟ್ಕೊಂಡಿದ್ಯಾ, ಇದು ಬೇಕಾಗಿತ್ತ ನಿನಗೆ, ನನಗೆ ಹೊಡಿತ್ಯಾ, ನನಗೆ ಗೆಲ್ತಿಯಾ, ಟೀಚರ್ ಹೇಳ್ಬಿಟ್ಟೆ ನೋಡು ಟೀಚರ್ ಹೆಂಗ್ ಮಾಡಿದಾರೆ ನಿನಗೆ, ಹೋಮ್ವರ್ಕ್ ಮಾಡಲ್ಲ ಅಂತ್ಯಾ, ನನ್ ಬುಕ್ಕೆಲ್ಲ ಅರ್ಧ ಹಾಕ್ತಿಯಾ, ನಿಂಗೆ ಸರಿಯಾಗಿದೆ ಅಂತ ಅವ್ರು ಅಲ್ಲಿ ಕುತ್ಕೊಂಡು ಅನುಸರಿಸ್ತಾರೆ ನಮ್ಮನ್ನ. ಅದ್ರಲ್ಲೇನಾದ್ರು ನಾವೀಗ ಕೈ ಎತ್ತಿರುವಾಗ ಹಂಗೆ ಕೈ ನೋವು ಕೈ ಹೋಗ್ತಾ ಹಿಂಗೇ ಬಂದ್ಬಿಡೋದು. ಆವಾಗ ಏನ್ ಮಾಡೋದು, ಟೀಚರ್ ಅವ್ನ ಕೈ ಇಳಿಸ್ಬಿಟ್ಟ ನೋಡಿ ಟೀಚರ್ ಅಂತ ಹೇಳೋದು. ಆಮೇಲೆ ಹೇ ಅಂತ ನಾವೀಗ ಏರ್ಬಿಡ್ತಿರ್ಗ. ಆಮೇಲೆ ಏನೋ ಕೆಳಗಡೆ ಕೊಂಡಿಸ್ಬಿಟ್ಟು ಕಾಲ್ ಕೆಳಗಡೆಯಿಂದ ಕೈ ಹಾಕಿ ಕಿವಿಯಲ್ಲಿ ಇಟ್ಕೊಂಡಿದ್ರೆ ನೋವು ಕೈಯೆಲ್ಲ ಹಿಂಗೆ ಬಿಟ್ಬಿಡ್ತಾ ಇದೆ. ತಿರ್ಗಾ ಟೀಚರ್ ನೋಡಿ ಟೀಚರ್ ಕೈ ಬಿಟ್ಬಿಟ್ಟಾನೆ, ಕೈ ಹಿಡ್ಕೊಳ್ಳೋ ಮತ್ತೆ ಕಿವಿಯಲ್ಲಿ ಕರೆಕ್ಟ್ ಆಗಿ ಅಂತ ಮತ್ತೆ ಇಳಿಸೋರು. ಅವಾಗ ಹಿಂಗೆ ಬಾರೆ ಕೊಡೋರು. ಆಗ ಇಂಥ ಬಾರಿ ಯಾರು ಬರುತ್ತೆ? ಕೆಟ್ಟ ವಿದ್ಯಾರ್ಥಿಗಳು ಬರುತ್ತೆ. ಇನ್ನೊಬ್ಬರಿಗೆ ಹೊಡೆಯೋರು, ಗಲಾಟೆ ಮಾಡೋರು, ತೀಟೆ ಮಾಡೋರು, ಸುಮ್ಮನೆ ಎದುರಿರೋರು, ಹೋಮ್ವರ್ಕ್ ಬರೀದಿರ ಇರೋರು, ಇನ್ನೊಬ್ರು ಬುಕ್ನ ಅರ್ಧ ಹಾಕೋರು, ಹಿಂಗೆಲ್ಲ ಮಾಡ್ತಾರೆ, ಟೀಚರ್ ಆಗಿ ಮುಗಿಸ್ತಾರೆ. ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಸರಿಯಾಗಿ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ಯೇಸು ಸ್ವಾಮಿನ ಹಂಗೆ ಮುಗಿಸ್ತಾರೆ, ನಿನ್ ಬುದ್ಧಿ ಬರಂಗ ಅಂತ ಬುದ್ಧ ಅಂತ ಅಂದ್ಬಿಟ್ಟು. ಆದ್ರೆ ನಾವು ಕೆಟ್ಟ ವಿದ್ಯಾರ್ಥಿಗಳಾಗಿ ತೀಟೆ ಮಾಡೋದವರಾಗಿ ಹೋಗಿ ಅಲ್ಲಿ ಮೊಣಕಾಲ್ ಹಾಕಿ ನೆಲದಲ್ಲಿ ಕುತ್ಕೊಂಡು ಕಿವಿ ಹಿಡಿಯೋ ತರ ನಮ್ಗೆ ಆಗ್ಬಾರ್ದು. ನಾವು ಒಳ್ಳೆ ವಿದ್ಯಾರ್ಥಿಗಳಾಗಿ ಚೇರಲ್ಲಿ ಕೂತು ಟೀಚರ್ ಕೂಡ ಪಾಠ ಕೇಳೋದವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ಕರ್ತನಿಂದ ನಾವು ಶಿಕ್ಷೆಗೆ ಒಳಗಾಗಿ ಒಳ್ಳೆಯವರಾಗೋದಕ್ಕಿಂತ ಕರ್ತನಿಗೆ ಭಯಪಟ್ಟು ಮೊದಲೇ ಒಳ್ಳೆಯವರಾಗಿ ಬದುಕುವಂಥದ್ದು ನಮ್ಗೆ ಎಷ್ಟೋ ಒಳ್ಳೇದು. ಆ ರೀತಿಯಾಗಿ ನಡೆಯೋದಕ್ಕೆ ನಾವು ಗಮನವಾಗಿರ್ಬೇಕು. ಆದ್ರೆ ನಾನು ಹೇಳಿದ ಮಾತು ಕೇಳೋದಿಲ್ಲ, ದೇವ್ರ ನಮಗೆ ಚೆನ್ನಾಗಿ ಯಾವ್ದಾರ ಕಷ್ಟದಲ್ಲಿ ತಗ್ಲಾಕದ ಮೇಲೆ ಮೆಣಸಿನ್ಕಾಯಿ ಹೊಗೆ ಎಲ್ಲ ಕೊಟ್ಮೇಲೆ ನಮ್ಗೆ ಬುದ್ಧಿ ಬರೋದು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ದೇವ್ರ ಮೆಣಸಿನ್ಕಾಯಿ ಹಾಕಿ ಹೊಗೆ ಕೊಡ್ತಾರೆ, ತಗೊಂಡ್ಮೇಲೆ ಬುದ್ಧಿ ಬರುತ್ತೆ. ಆದ್ರೆ ಆತರ ನಾವ್ ಇರ್ಬಾರ್ದು. ಹಲ್ಲೆಲೂಯಾ. ಆ ಕರ್ತನು ನಮ್ಮನ್ನ ಶಿಕ್ಷಿಸುವ ಆತನು. ನಾವು ಸರಿ ಹೋಗ್ಬೇಕನ್ನೋದಕ್ಕೋಸ್ಕರನೇ ನಮ್ಮನ್ನ ಅವರು ಶಿಕ್ಷೆ ಮಾಡ್ತಾರೆ. ಅವ್ರು ಒಳ್ಳೆ ಗುರುವನ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಹೊಡೆಯೋದಿಲ್ಲ ಅಂತಲ್ಲ, ಒಳ್ಳೆ ಗುರುವನ್ ಅಂತ ಅಂದ್ಬಿಟ್ಟು ನಾವು ಸರಿ ಹೋಗೋದಕ್ಕೆ, ನಾವು ಸರಿಯಾದ ದಾರಿಗೆ ಬರೋದಕ್ಕೆ ಅವ್ರು ನಮ್ಗೆ ಯಾವ ತರ ಶಿಕ್ಷಿಸ್ಬೇಕೋ ಆ ತರ ಶಿಕ್ಷಿಸ್ತಾರೆ. ಹಲ್ಲೆಲೂಯಾ. ಗುರುವನ ಹತ್ರ ಕೋಳಿರುತ್ತೆ,
ಆ ಕೋಲಿಂದ ಆ ಕುರಿಗಳಿಗೆ ವಿರುದ್ಧವಾಗಿ ಬರುವಂತಹ ತೋಳೆಗಳನ್ನ, ಹುಲಿಗಳನ್ನ, ಮತ್ತೆ ಯಾವುದೇ ಒಂದು ದುಷ್ಟ ಮೃಗವನ್ನ ಅವರು ಓಡಿಸ್ತಾರೆ. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಅದೇ ಕೋಲಲ್ಲಿ ನಮಗೂ ಕೂಡ ಹೊಡಿತಾರೆ. ಆಗ ಯೇಸು ಕ್ರಿಸ್ತನಿಗೆ ನಮ್ಮ ವಿರುದ್ಧವಾಗಿ ಬರುವಂತಹ ದುಷ್ಟ ಮೃಗಗಳಿಗೆ ಹೊಡೆಯೋದು ಗೊತ್ತು, ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನಮ್ಗೆ ಹೊಡೆಯೋದು ಗೊತ್ತು. ಆಗ ನಾವು ಅವರಿಂದ ಹೊರಗಿನವರಾಗಿರಬಾರ್ದು, ಆದ್ರೆ ಅವ್ರು ಹೇಳಿ ಮಾತು ಕೇಳಿ ಅವರೊಟ್ಟಿಗೆ ನಡೆಯುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸೋದಕ್ಕೆ ನಮ್ಮನ್ನ ನಾವು ಒಪ್ಪಿಸಿಕೊಡೋಣ, ನಾವು ಗಮನವಾಗಿರೋಣ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಒಂದು ಕುರುಬ ತನ್ನ ಕುರಿಗಳನ್ನ ಕಾಯ್ತಾ ಇರುವಾಗ ಕೆಲವೊಂದು ಸಮಯ ತನ್ನ ಪ್ರಾಣವನ್ನ ಪಣಕ್ಕೆ ಇಡಬೇಕಾಗಿರುವಂತಹ ಸಂದರ್ಭ ಬರಬಹುದು. ಒಂದ್ ವೇಳೆ ಒಂದಷ್ಟು ಕುರಿಗಳಿದೆ, ಅವ್ನು ಮೇಯಿಸ್ತಾ ಇದ್ದಾನೆ, ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಕೊಂತಾ ಇದ್ದಾನೆ. ಈಗ ಯಾವ್ದೋ ಒಂದು ಹುಲಿ ಬಂದ್ಬಿಡ್ತು, ಇಲ್ಲ ಯಾವ್ದೋ ಸಿಂಹ ಬಂದ್ಬಿಡ್ತು, ಕುರಿಗಳೆಲ್ಲ ಭಯ ಬಿದ್ದೋದು, ಅಯ್ಯೋ ಸಿಂಹ ಬಂದ್ಬಿಡ್ತು, ಹುಲಿ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು. ಈಗ ಕುರುಬ ಏನ್ ಮಾಡ್ತಾನೆ, ಎದ್ದು ಮುಂದೆ ಓಡ್ತಾನೆ, ಆ ಕುರಿಗಳ ಮುಂದೆ ನಿಂತ್ಕೊಳ್ಳೋಣ, ಕುರಿಗಳನ್ನ ಈ ಕಡೆ ಹಾಕ್ಬಿಟ್ಟು ಅದ್ರ ಮುಂದೆ ನಿಂತ್ಕೊಳ್ತಾನೆ. ಆ ಕಡೆ ಸಿಂಹನ ಹುಲ್ಲ ಇರುತ್ತೆ, ಕೋಲ್ತವನು ಎದುರಿಸ್ತಾನೆ, ಗದರಿಸ್ತಾನೆ, ಭಯ ಇಕ್ಸ್ತಾನೆ. ಆದ್ರೆ ಕೆಲವೊಂದು ಓಡಿ ಹೋಗ್ಬೋದು, ಆದ್ರೆ ಕೆಲವೊಂದು ಓಡಿ ಹೋಗದೆ ಕೂಡ ಇರಬಹುದು. ಅವೇನ್ ಮಾಡುತ್ತೆ, ಕುರುಬನಿಗೆ ವಿರುದ್ಧವಾಗಿ ತಿರುಗಿ ಬಿಡುತ್ತೆ. ಅವು ಕುರುಬನ ಕೋಲಿಗೆ ಭಯ ಪಡೋದಿಲ್ಲ, ಕುರುಬನ ಗದರುವಿಕೆಗೆ ಭಯ ಪಡೋದಿಲ್ಲ. ಆಗ ಭಯಪಡಿದನ ಕುರುಬನಿಗೆ ವಿರುದ್ಧವಾಗಿ ಅವು ತಿರುಗಿ ಬೀಳುವಂತ ಸಂದರ್ಭ ಬರಬಹುದು. ಆದ್ರೆ ಅವು ತಿರುಗಿ ಬಿದ್ರೆ ಇವನ ಗದರಿಕೆಗೆ ಅವು ಕಿವಿಗೊಡ್ತಾ ಇಲ್ಲ, ಎದುರುಕೊಳ್ತಾ ಇಲ್ಲ, ಓಡೋಗ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ? ಆಗ ಎರಡು ಘಟನೆ ನಡೀಬಹುದು. ಒಂದು, ಅವು ಆ ಕುರುಬನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಆ ಕುರುಬನನ್ನೇ ಕೊಂದಾಕ್ಬಹುದು. ಅಕಸ್ಮಾತ್ ಆ ಕುರುಬನಿಗೆ ಗೊತ್ತಾಗ್ಬಿಟ್ಟು ನಾನು ಇದನ್ನು ಎದುರಿಸ್ತಾ ಇದ್ರು, ಗದರಿಸ್ತಾ ಇದ್ರು, ಇದು ಓಡಿ ಹೋಗ್ತಾ ಇಲ್ಲ, ಇದಕ್ಕೆ ಧೈರ್ಯ ಜಾಸ್ತಿ, ಇದು ಒಂದು ವೇಳೆ ನನ್ನ ಮೇಲೆ ಬಂದು ಬೀಳ್ಬೋದು ಅನ್ನುವಂತ ಸೂಚನೆ ಸಿಕ್ಬಿಟ್ರೆ ಕುರುಬ ಏನ್ ಮಾಡ್ಬೋದು, ಓಡಿ ಹೋಗ್ಬೋದು. ಕುರಿಗಳು ಏನಾದ್ರೂ ಆಗ್ಲಿ ನನಗೇನಂತೆ, ಹಿಡ್ಕೊಂಡು ಹೋದ್ರೆ ಒಂದಷ್ಟು ಕುರಿಗಳು ಹಿಡ್ಕೊಂಡು ಹೋಗ್ಲಿ, ನನ್ನ ಪ್ರಾಣ ಕಾಪಾಡ್ಕೊಂಡ್ರೆ ಸಾಕು ಅಂತ ಕುರುಬ ಓಡಿ ಹೋಗ್ಬೇಕಾದಂತ ಸಂದರ್ಭ ಬರಬಹುದು. ಆದ್ರೆ ಒಂದು ಕುರುಬ ನಿಜವಾಗ್ಲೂ ತನ್ನ ಕುರಿಗಳನ್ನ ಪ್ರೀತಿ ಮಾಡೋನಾಗಿದ್ರೆ, ಒಂದು ವೇಳೆ ತಾನು ಎದುರಿಸಿ ಗದರಿಸಿ ಏನೇ ಮಾಡಿದ್ರು ಒಂದು ಸಿಂಹನೋ ಹುಲಿನೋ ಓಡಿ ಹೋಗೋದಿಲ್ಲ ಅಂತಂದ್ರೂ ಕೂಡ ತನ್ನ ಪ್ರಾಣವನ್ನು ಬೇಕಾದ್ರೂ ಬಲಿ ಕೊಟ್ಟು ತನ್ನ ಕುರಿಗಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ನನ್ನ ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಓಡಿ ಹೋಗೋದಿಲ್ಲ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮ್ಮನ್ನ ಪ್ರೀತಿಸಿದ್ದರಿಂದ ನನ್ನನ್ನ ನಿಮ್ಮನ್ನ ಪಾಪದಿಂದ ಬಿಡಿಸಿ ನಾಶನಕ್ಕೆ ತಪ್ಪಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಾನೆ. ಕೆಟ್ಟ ಕುರುಬನು ಓಡಿ ಹೋಗ್ತಾನೆ, ಒಳ್ಳೆ ಕುರುಬನು ತನ್ನ ಕುರಿಗಳನ್ನ ಪ್ರೀತಿಸುವವನು ತನ್ನ ಪ್ರಾಣವನ್ನ ಬಲಿಯಾಗಿರ್ತಾನೆ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಪ್ರೀತಿಸಿದ್ರಿಂದ ನಮ್ಮನ್ನ ಕಾಪಾಡುವುದಕ್ಕಾಗಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ಆತನ ಒಳ್ಳೆ ಕುರುಬನಾಗಿ ನನಗಾಗಿ ನಿಮಗಾಗಿ ಜೀವವನ್ನು ಕೊಟ್ಟನು. ಆತನು ನಮಗಾಗಿ ಸತ್ತನು, ಆತನು ನಮಗಾಗಿ ಸತ್ತದರಿಂದ ನಾವು ಬದುಕುವುದಕ್ಕೆ ನಮಗೆ ಅವಕಾಶವಾಗಿದೆ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ತನ್ನ ಕುರಿಗಳಾಗಿರುತ್ತ ನಮ್ಮನ್ನ ಕಾಪಾಡುವುದಕ್ಕಾಗಿ ತನ್ನ ಜೀವವನ್ನು ಕೊಟ್ಟನು. ಹಾಗೆ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವ್ರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮಗಾಗಿ ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನ ಈಗಾಗಲೇ ಅವರು ಕಾಪಾಡಿದ್ದಾರೆ. ಹಲ್ಲೆಲೂಯಾ. ಪಾಪದಿಂದ ಉಂಟಾಗುವಂತ ನಿತ್ಯ ನಾಶನದಿಂದಲೂ ಅಗ್ನಿ ನರಕದಿಂದಲೂ ದೇವರ ಕೋಪದಿಂದಲೂ ಯೇಸು ಕ್ರಿಸ್ತನು ತನ್ನ ಜೀವವನ್ನು ಕೊಟ್ಟು ನನ್ನನ್ನ ನಿಮ್ಮನ್ನ ಕಾಪಾಡಿದ್ದಾರೆ. ಹಲ್ಲೆಲೂಯಾ. ಅವರು ದೇವರಾಗಿರೋದ್ರಿಂದ ತನ್ನ ಜೀವವನ್ನು ಕೊಟ್ಟು ಮತ್ತೆ ಮೂರನೇ ದಿನದಲ್ಲಿ ಮರಣದಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನನಾಗಿದ್ದಾರೆ. ಅವರು ತಿರುಗಿ ಬರೋದಕ್ಕಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ಅದನ್ನ ನಂಬಿ ಯೇಸು ಕ್ರಿಸ್ತನು ನನಗಾಗಿಯೇ ಸತ್ತನು, ಆತನು ನನ್ನ ಪಾಪದ ನಿಮಿತ್ತ ತಾನು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದನು, ಇನ್ನು ನಾನು ಪಾಪವನ್ನು ಮಾಡುವುದಿಲ್ಲ ಅಂತ ಹೇಳಿ ನಮ್ಮ ಪಾಪಗಳನ್ನ ಅವರ ಬಳಿಯಲ್ಲಿ ಅರಿಕೆ ಮಾಡುವಾಗ ಆತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ಇನ್ನು ನಾವು ದೇವರ ವಾಕ್ಯದಂತೆ ಜೀವಿಸುವುದಕ್ಕೆ ನಾವು ಒಪ್ಪಿಸಿಕೊಟ್ಟು ದೇವರಿಗೆ ನಮ್ಮನ್ನು ಅರ್ಪಿಸಿಕೊಂಡು ಈ ಲೋಕದಲ್ಲಿ ಬದುಕುತ್ತಾ ನಮ್ಮ ಓಟವನ್ನ ಕಡೆಯವರೆಗೂ ನಾವು ಓಡುವಾಗ ಈ ಲೋಕ ಜೀವಿತದ ಕಡೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಾವು ದೇವರ ರಾಜ್ಯದಲ್ಲಿ ಸೇರಿ ನಿತ್ಯ ಜೀವನ ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೂ ಅವಕಾಶವಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನನಗಾಗಿ ನಿಮಗಾಗಿ ಜೀವವನ್ನು ಕೊಟ್ಟು ಆತನ ನಮಗೆ ರಕ್ಷಣೆಯನ್ನು ಸಂಪಾದಿಸಿ ನಿತ್ಯ ನಾಶನದಿಂದ ನಮ್ಮನ್ನ ಅವರು ಬಿಡುಗಡೆಗೊಳಿಸಿದ್ದಾರೆ. ಅದು ಇವತ್ತು ನಾವು ಮಾಡಬೇಕಾಗೋದಲ್ಲ, ಅದನ್ನ ಅಂಗೀಕರಿಸುವುದು ಮಾತ್ರವೇ. ಅದನ್ನ ಅಂಗೀಕರಿಸಿಕೊಂಡ್ರೆ ಆತನ ಮುಖಾಂತರ ನಾವು ಅದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗೆ ಯೇಸು ಕ್ರಿಸ್ತನು ನಮ್ಗೆ ಏನಾಗಿದ್ದಾರೆ, ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಕುರುಬನಾಗಿದ್ದಾರೆ. ಅವರು ಒಳ್ಳೆ ಕುರುಬನಾಗಿ
ನಮ್ಮನ್ನ ಆತ್ಮೀಯ ಲೋಕದಿಂದ ಬರುವಂತ ಎಲ್ಲಾ ಅಪಾಯಗಳಿಗೆ ತಪ್ಪಿಸ್ತಾರೆ. ಸೈತಾನನು ಅವರ ದೂತಗಳಿಗೆ ನಮ್ಮನ್ನ ತಪ್ಪಿಸಿ ಕಾಯ್ತಾರೆ. ಈ ಲೋಕದಲ್ಲಿರುವಂತ ಶಾರೀರಿಕವಾದ ಎಲ್ಲಾ ಅಪಾಯಗಳಿಗೆ ಅವರು ನಮ್ಮನ್ನ ತಪ್ಪಿಸಿ ಕಾಯ್ತಾರೆ. ಮರಣದ ನಂತರ ನಿಮ್ಮ ಆತ್ಮವನ್ನು ಅವರು ಕಾಯ್ತಾರೆ. ಪರಲೋಕದಲ್ಲಿ ನಮಗೋಸ್ಕರವಾಗಿ ಒಂದು ಸ್ಥಳದ ಇದ್ದು ತಮ್ಮೊಟ್ಟಿಗೆ ನಮ್ಮನ್ನು ಅವರು ಯಾವಾಗ ಎದುರಿಸಿಕೊಳ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಯಾರು? ಅವರು ನಮ್ಮನ್ನ ಕಾಯುವಂತಾರೆ. ನಾವೆಲ್ಲ ಎದುರೆದ್ದು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಗುರುವನಾಗಿದ್ದಾರೆ. ಒಳ್ಳೆಯ ಗುರುವನಾಗಿ ನಮ್ಮನ್ನ ಕಾಯ್ತಾರೆ. ಆತ್ಮೀಯ ಲೋಕದಿಂದ ನಮಗೆ ಬರುವಂತ ಅಪಾಯಗಳಿಂದ ಕಾಯ್ತಾರೆ. ಅದರಿಂದ ಸೈತಾನು, ದೆವ್ವ, ಭೂತ, ಮಾಟ, ಮಂತ್ರ ಅಂತ ಭಯಪಡಬೇಡಿ. ಯೇಸು ಕ್ರಿಸ್ತನು ಅವೆಲ್ಲವುಗಳನ್ನ ಜಯಿಸಿದ್ದಾರೆ. ಅವೆಲ್ಲವುಗಳನ್ನ ಜಯಿಸಿರುವುದರಿಂದ ನಿಮ್ಮನ್ನ ಅವೆಲ್ಲವುಗಳನ್ನ ಬಿಡಿಸುವುದಕ್ಕೆ ಆತನ ಶಕ್ತನು. ನಿಮ್ಮನ್ನ ಆತನ ಬಿಡಿಸುವುದು ಮಾತ್ರವಲ್ಲ, ಅವುಗಳನ್ನ ಓಡಿಸಿ ಬಿಡುವ ಹಾಗೆ ಆತನ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ನೀವು ಅವುಗಳನ್ನ ಜಯಿಸಬಲ್ಲಿರಿ. ಆತನ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಭಯಪಡಬೇಡಿ. ಕರ್ತನು ನಿಮ್ಮನ್ನ ಕಾಯುವನು. ಶಾರೀರಿಕವಾದ ಲೋಕದಲ್ಲಿ ಕಾಣಿಸುವಂತ ಅಪಾಯಗಳನ್ನು ಕಂಡು ಭಯಪಡಬೇಡಿ. ಕರ್ತನು ನಿಮ್ಮನ್ನ ಅನುದಿವಸವೂ ಕಾಯುವನು. ಆತನ ಕಣ್ಣುಗಳು ನಿಮ್ಮನ್ನ ನೋಡುತ್ತಲೇ ಇರುವವು. ನಿಮಗೆ ಆತನ ಕಾಣಿಸದಿರಬಹುದು, ಆದ್ರೆ ಆತನು ನಿಮ್ಮನ್ನ ನೋಡುತ್ತಲೇ ಇರುವನು. ಆದ್ದರಿಂದ ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ. ಕರ್ತನು ನಿಮ್ಮನ್ನ ಕಾದುಕೊಳ್ಳುವನು. ಅದೇ ಸಮಯದಲ್ಲಿ ಕುರುಬನು ತನ್ನ ಕುರಿಗಳನ್ನ ಕೋಲಿನಿಂದ ಎಚ್ಚರಿಸುತ್ತಾನೆ. ಕೆಲ ಸಮಯ ಒಂದು ಏಟನ್ನು ಸಹ ಕೊಡುತ್ತಾನೆ. ಅಷ್ಟಕ್ಕೂ ಕೇಳಲಿಲ್ಲವಾದರೆ ಅದನ್ನ ದಾರದಿಂದ ಕಾಲಿಗೆ ಕಟ್ಟಿ ಅವುಗಳಿಗೆ ಬುದ್ಧಿಯನ್ನ ಧರಿಸುವಂತ ಪ್ರಯತ್ನವನ್ನು ಮಾಡುತ್ತಾನೆ. ಕರ್ತನು ಅದರ ಹಾಗೆಯೇ ನಾವು ಕೆಟ್ಟು ಹೋಗಬಾರದೆಂದು ನಮ್ಮನ್ನ ಶಿಕ್ಷಿಸುತ್ತಾನೆ. ನಮ್ಮನ್ನ ಪ್ರೀತಿಸುವುದರಿಂದ ನಮ್ಮನ್ನ ಶಿಕ್ಷಿಸುತ್ತಾನೆ. ನಾವು ಒಳ್ಳೆಯವರಾಗಬೇಕೆನ್ನುವುದಕ್ಕಾಗಿಯೇ ನಮ್ಮನ್ನ ಶಿಕ್ಷಿಸುತ್ತಾನೆ. ನಾವು ಮನ ತಿರುಗಬೇಕೆನ್ನುವುದಕ್ಕಾಗಿಯೇ ನಮ್ಮನ್ನ ಶಿಕ್ಷಿಸುತ್ತಾನೆ. ನಮ್ಮನ್ನ ಪರಿಶುದ್ಧಗೊಳಿಸಬೇಕೆನ್ನುವುದಕ್ಕಾಗಿಯೇ ನಮ್ಮನ್ನ ಶಿಕ್ಷಿಸುತ್ತಾನೆ. ನಮ್ಮನ್ನ ಸರಿಯಾದ ದಾರಿಗೆ ತರಬೇಕೆನ್ನುವುದಕ್ಕಾಗಿಯೇ ನಮ್ಮನ್ನ ಶಿಕ್ಷಿಸುತ್ತಾನೆ. ಕರ್ತನ ಶಿಕ್ಷೆಯನ್ನ ನಾವು ತಾತ್ಸಾರ ಮಾಡಬಾರದು. ಕರ್ತನು ನಮ್ಮನ್ನ ಶಿಕ್ಷಿಸುವಾಗ ನಾವು ಮನ ತಿರುಗುವಂತವர்களಾಗಿರಬೇಕು. ಈ ದಿವಸ ನಾವು ಯಾವ ರೀತಿಯಾಗಿದ್ದೇವೆ ಯೋಚಿಸೋಣ. ನಾವು ಒಂದು ವೇಳೆ ಯಾವುದಾದರೂ ಕಾರ್ಯದಲ್ಲಿ ಮನ ತಿರುಗದವர்களಾಗಿದ್ದರೆ ಅದರಿಂದ ನಾವು ಮನ ತಿರುಗಬೇಕೆನ್ನುವುದಕ್ಕಾಗಿ ಕೆಲವೊಂದು ಕಷ್ಟಗಳನ್ನ ದೇವರು ನಮಗೆ ಅನುಮತಿಸಿರಬಹುದು. ನಾವು ಮನ ತಿರುಗುವಾಗ ಕರ್ತನು ಅದರಿಂದ ನಮ್ಮನ್ನು ಬಿಡಿಸುವನು. ಆದ್ರೆ ನಾವು ಕರ್ತನ ಮಾತುಗಳನ್ನ ಕೇಳದವರಾಗಿ ಕಷ್ಟಕ್ಕೂ ಶಿಕ್ಷೆಗೂ ಒಳಗಾಗಿ ಮನ ತಿರುಗುವಂತ ಪರಿಸ್ಥಿತಿ ನಮಗೆ ಬರಬಾರದು. ಆದರೆ ನಾವು ಕರ್ತನಿಗೆ ಭಯಪಡುವವರಾಗಿ, ಕರ್ತನನ್ನು ಪ್ರೀತಿಸುವವರಾಗಿ, ಎಲ್ಲಾ ಕಾರ್ಯಗಳಿಂದಲೂ ಮೊದಲೇ ಕರ್ತನ ನಮ್ಮನ್ನು ಶಿಕ್ಷಿಸುವುದಕ್ಕಿಂತ ಮೊದಲೇ ನಾವು ಮನ ತಿರುಗಿ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತವರಾಗಿರಬೇಕು. ಆ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ? ಯೋಚನೆ ಮಾಡೋಣ. ಅದೇ ಸಮಯದಲ್ಲಿ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ಪ್ರಾಣವನ್ನು ಕೊಡಬೇಕಾದ ಪರಿಸ್ಥಿತಿ ಬರಬಹುದು. ಅದರಂತೆ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ತಾನು ಪ್ರಾಣವನ್ನು ಕೊಟ್ಟನು. ನಮಗಾಗಿ ತಾನು ಶಿಲುಬೆಯಲ್ಲಿ ಸತ್ತನು. ಅದರಿಂದಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಿತ್ಯ ನಾಶನದಿಂದ ನಾವು ತಪ್ಪಿಸಲ್ಪಟ್ಟು ನಿತ್ಯ ಜೀವನ ಪಡೆದು ದೇವರ ಬಗ್ಗೆ ಜೀವಿಸುವಂತ ಅಧಿಕ ಅವಕಾಶ ನಮಗೆ ಉಂಟಾಗಿದೆ. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹೀಗಿರುವಾಗ ಬೇರೆ ಏನನ್ನಾದರೂ ಅವರು ಮಾಡುವುದಿಲ್ಲವಾ? ನಮಗಾಗಿ ಪ್ರಾಣವನ್ನೇ ಕೊಟ್ಟ ಮೇಲೆ ಇನ್ನು ಯಾವುದು ಅದರಿಗೆ ಹೆಚ್ಚಾಗುತ್ತದೆ? ಎಲ್ಲವನ್ನು ಅವರು ನಮಗಾಗಿ ಮಾಡುತ್ತಾರೆ. ಆದ್ದರಿಂದ ನಾವು ಅದರಲ್ಲಿ ವಿಶ್ವಾಸದಿಂದ, ನಂಬಿಕೆಯಿಂದ ದೇವರಿಗೆ ಒಪ್ಪಿಸಿಕೊಂಡು ಆತನ ಭಯಭಕ್ತಿಯಿಂದ ಸೇವಿಸುವುದಕ್ಕಾಗಿ ಜೀವಿಸುವುದಕ್ಕೆ ನಾವು ಒಪ್ಪಿಸಿಕೊಡೋಣ. ಕರ್ತನು ನಮ್ಮನ್ನ ಎಲ್ಲವುಗಳಿಗೂ ಕಾದುಕೊಳ್ಳುವನು. ನಮಗಾಗಿ ಎಲ್ಲವನ್ನು ಮಾಡುವನು, ಬಲಪಡಿಸುವನು, ನಡೆಸುವನು. ಮುಂದೊಂದು ದಿವಸ ಈ ಲೋಕದಲ್ಲಿ ನಾವು ಮರಣವನ್ನು ಸಲ್ಲಿಸಿದ ನಂತರ ನಮ್ಮ ಆತ್ಮಗಳನ್ನು ಆತನು ಕಾದುಕೊಳ್ಳುವನು. ಈ ಲೋಕದಲ್ಲಿ ಯಾತ್ರೆಯನ್ನು ನಾವು ಮುಗಿಸುವ ಮರು ಗಳಿಗೆಯಲ್ಲಿಯೇ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ನಮ್ಮ ಸಮೀಪದಲ್ಲಿರುವನು. ಬಾ ಮಗನೇ, ಬಾ ಮಗಳೇ ಎಂಬುದಾಗಿ ತನ್ನ ರಾಜ್ಯಕ್ಕೆ ನಮ್ಮನ್ನ ಸೇರಿಸಿಕೊಳ್ಳುವನು. ನಮ್ಮ ಆತ್ಮಗಳನ್ನ ಆತನು ಕಾಯುವನು. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು, ಆತನು ನಮ್ಮನ್ನ ಕಾಯುವಾತನು. ನಾವು ಕಣ್ಣನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥಿಸುವನು. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂತ ಈ ಆರಾಧನೆಯ ಬೆಳಗಿನ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ನಾವೆಲ್ಲರೂ ಸಭೆಯಾಗಿ ಕೂಡಿ ನಿಮ್ಮನ್ನು ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮಗೆ ಸಹಾಯವನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಯೇಸುವೇ, ನೀವು ನಮ್ಮ ಒಳ್ಳೆಯ ಕುರುಬನು, ಅದಕ್ಕಾಗಿ ಸ್ತೋತ್ರ. ನೀವು ಒಳ್ಳೆಯ ಕುರುಬನಾಗಿ ನಮ್ಮನ್ನ ಕಾಯುವಾತನು, ಅದಕ್ಕಾಗಿ ಸ್ತೋತ್ರ. ಅಂಧಕಾರದ ഇരുಳಿನಿಂದ ನಮ್ಮನ್ನು ಬಿಡಿಸಿ ಕಾಯುವಾತನು, ಅದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಎದುರಾಗುವಂತ ಎಲ್ಲ ಅಪಾಯಗಳಿಗೆ ನಮ್ಮನ್ನು ಬಿಡಿಸಿ ಕಾಯುವಾತನು, ಅದಕ್ಕಾಗಿ ಸ್ತೋತ್ರ. ನನ್ನ ಇದುವರೆಗೂ ನಮ್ಮನ್ನು ಕಾದಿರುವಿರಿ, ನಡೆಸಿರುವಿರಿ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಕಾಯುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ,
ಕೆಲ ಸಮಯ ನಾವು ಮನತಿರುಗಬೇಕೆಂದು ಒಳ್ಳೆಯ ಕುರುಬನಾಗಿ ನಮ್ಮ ಒಳಿತಿಗೋಸ್ಕರವಾಗಿ ನಮ್ಮನ್ನು ಶಿಕ್ಷಿಸುವ ಕರ್ತನು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಶಿಕ್ಷೆಯನ್ನ ನಾವು ಬೇಡ ಅನ್ನಬಾರದು, ನಿಮ್ಮ ಶಿಕ್ಷೆಯನ್ನ ನಾವು ತಾತ್ಸಾರ ಮಾಡಬಾರದು. ತಂದೆಯೇ, ನಮ್ಮನ್ನು ತಗ್ಗಿಸಿಕೊಂಡು ನಾವು ಮನ ತಿರುಗುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ತಂದೆಯೇ, ಒಂದು ವೇಳೆ ಇದಕ್ಕೆ ನಮ್ಮಲ್ಲಿ ಏನಾದರೂ ನಾವು ಮನ ತಿರುಗದ ಕಾರ್ಯವಿರುವುದಾದರೆ, ತಂದೆಯೇ, ನಾವು ದಾರಿ ತಪ್ಪಿ ಹೋಗುತ್ತಿರುವುದಾದರೆ, ಹಿಂದೆ ನಿಮ್ಮ ಎಚ್ಚರಿಕೆಗೆ ಕಿವಿಗೊಟ್ಟು ನಾವು ಮನ ತಿರುಗುವ ಹಾಗೆ ನಮಗೆ ಸಹಾಯ ಮಾಡಬೇಕು. ನಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ಯೇಸುವೇ, ಕುರಿಗಳನ್ನು ರಕ್ಷಿಸುವುದಕ್ಕಾಗಿ ಒಳ್ಳೆಯ ಗುರುವನು ಪ್ರಾಣವನ್ನೇ ಕೊಡುವನು. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಪಾಪದಿಂದಲೂ ತಂದೆ ನಿತ್ಯ ನಾಶನದಿಂದಲೂ ದೇವರ ಕೋಪದಿಂದಲೂ ಅಗ್ನಿ ನರಕದಿಂದಲೂ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಮಗೆ ನಿತ್ಯ ಜೀವನ ಉಂಟು ಮಾಡುವುದಕ್ಕಾಗಿ ನೀವೇ ಸಿಲುಬೆಯಲ್ಲಿ ನಮಗಾಗಿ ಬಲಿಯಾದರೆ ಅದಕ್ಕಾಗಿ ಸ್ತೋತ್ರ. ಒಳ್ಳೆಯ ಕುರುಬನಾಗಿ ನಮಗಾಗಿ ಜೀವವನ್ನು ಕೊಟ್ಟಿರಿ, ಅದಕ್ಕಾಗಿ ಸ್ತೋತ್ರ. ಆ ಸತ್ಯವನ್ನು ನಾವು ತಿಳಿದುಕೊಂಡು ನೀವು ನಮಗೆ ಅನುಗ್ರಹಿಸಿರುವಂತಹ ಆ ಪಾಪ ಕ್ಷಮಾಪಣೆ, ರಕ್ಷಣೆ, ನಿತ್ಯ ಜೀವದ ಭರವಸೆಯಲ್ಲಿ ನಾವು ದೃಢವಾಗಿ ನಿಂತು ನಿಮಗೋಸ್ಕರವಾಗಿ ಸಾಕ್ಷಿಗಳಾಗಿ ಬದುಕಿ ಒಂದು ದಿವಸ ತಂದೆಯೇ ನಿಮ್ಮ ರಾಜ್ಯವನ್ನ ನಾವು ಪ್ರವೇಶಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆ.